ಪಂಚಾಯತ್ದ ಒಂದು ಅಧಿವೇಶನ ಅಂದರೆ ನಮ್ಮದು 25-26ನೇ ಸಾಲಿನ ಸಾಮಾಜಿಕ ನರೇಗಾ ಹಾಗೂ 15ನೇ ಹಣಕಾಸಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಮೊದಲಾಗಿ ನಾವು ನಾಳೆ ಸಭೆಯನ್ನು ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೊಯ್ಸಳ ರಾಣಿ ಜನಾಡೆ ರಂಗಣ ಜಗಣರ ನೆಚ್ಚಿನ ವೀರ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಕರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಶ್ರೀ ಭಾರತ ಜನನಿಯ ತನುಜಾತಿ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನರ ಹೋಲುವ ರಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿವನಗಳ ನಾಡಿ ಜಯ ಹೇ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವ ಪಂಚಾಯತ್ ಅಧ್ಯಕ್ಷರಿಗೆ ನಾವೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅಂದರೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇವರಿಗೆ ನಾವೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ ಇರುವಂತಹ ನಮ್ಮ ತಾಲೂಕು ಸಂಯೋಜಕರಾದ ಶ್ರೀ ಹರೀಶ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಇರುವಂತಹ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಪಸ್ಥಿತಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸಭೆ ನಡೆಸಿಕೊಳ್ಳುವಂತೆ ನಮ್ಮ ಅಧ್ಯಕ್ಷರು ಕೇಳಿಕೊಳ್ತಾ ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಲಗಿ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ನಲ್ಲಿ 1/4/2024ರಿಂದ 31/3/2025 ಅವಧಿವರೆಗಿನ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯ ಸಾಮಾಜಿಕ ಪರಿಶೋಧನೆ 2025ರಿಂದ ದಿನಾಂಕ 19/9/2025 ದಿನಾಂಕ 19/9/2025 ಸಾಮಾಜಿಕ ಗ್ರಾಮಸ್ಥರ ಭಾಗವಹಿಸಲಾಗಿದೆ. ಈ ಸಭೆ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳಿದ್ದರೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ
ಕಳೆದ ಬಾರಿ ಬಂದಂತಹ ಆಕ್ಷೇಪಿತ ಪ್ರಕರಣಗಳು ಪಾಲಡ್ಕ ಗ್ರಾಮದ ಗುಣಪಾಲ್ ಮೇಳ ಇವರ ಕೈಯಾಟ ಮೇಲೆ ಜಮೀನ ಬಗ್ಗೆ ಫಲಾನುಭವಿಗಳು ದನ ಸಾಕಾಣಿಕೆ ಮಾಡದಿರುವ ಬಗ್ಗೆ ಅಲ್ಲಿ ದನ ಪ್ಲೇಸಲ್ಲಿ ಇರಲಿಲ್ಲ ಅಂತೇಳಿ ಸತಿ ಪ್ರಕರಣದ ಬಗ್ಗೆ ಫಲಾನುಭವಿ ಮುಂದಿನ ದಿನಗಳಲ್ಲಿ ದನ ಸಾಕಾಣಿಕೆ ಮಾಡುವುದಾಗಿ ಹೇಳಿಕೆ ನೀಡಿದ್ದು ಸತಿ ಪಾವತಿ ಮೊತ್ತ 30,101 ರೂಪಾಯಿಯನ್ನು ಗ್ರಾಮ ಸಭೆ ಚರ್ಚಿಸಿ ಉಲ್ಲಂಘನೆ ನೀಡಿ ದಾಖಲಿಸಲು ತೀರ್ಮಾನಿಸಲಾಗಿತ್ತು. ಅದರ ಪ್ರಕಾರ ಅದಕ್ಕೆ ಪಾಲನಾ ವರದಿ ಸತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಫಲಾನುಭವಿ ದನವನ್ನು ಸಾಕಿದ್ದು ಯೋಜನೆಯ ನೈಜ ಉದ್ದೇಶ ಈಡೇರಿರುತ್ತದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಛಾಯಾಚಿತ್ರವನ್ನು ಲಗತ್ತಿಸಿ ದಿನಾಂಕ 17/12/2024 ನಡೆದ ಸಾಮಾಜಿಕ ಪರಿಶೋಧನಾ ಅಡಾಕ್ ಸಭೆಯಲ್ಲಿ ಕಾರ್ಯವನ್ನು ತಿಳುವಳಿಗೊಳಿಸಲಾಗಿದೆ. ಇನ್ನೊಂದು ಆಕ್ಷೇಪಣೆ ಇದ್ದಂಥದ್ದು ಕಡಂದರೆ ಗ್ರಾಮದ ರಾಜು ಪೂಜಾರಿ ವಿಗ್ರಾಮ ಪೂಜಾರಿ ಜಮೀನಿನ ಅಡಿಕೆ ಗಿಡ ನಾಟಿ ಚೆಕ್ ಮೆಷರ್ಮೆಂಟ್ ಆಗಿರಲಿಲ್ಲದವರಿಗೆ ಚೆಕ್ ಮೆಷರ್ಮೆಂಟ್ ಆಗಿಲ್ಲದವರಿಗೆ 40,608 ರೂಪಾಯಿಯನ್ನು ಸರ್ಕಾರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಧಿಕಾರಿ ಅವರಿಗೆ ಚೆಕ್ ಮೆಷರ್ಮೆಂಟ್ ಮಾಡಿಸಲಾಗಿದ್ದು ಈ ಆಕ್ಷೇಪಣಾಕಾರವನ್ನು ದಿನಾಂಕ 17/12/2024 ಸಾಮಾಜಿಕ ಪರಿಶೋಧನಾ ಅಡಾಕ್ ಸಭೆಯಲ್ಲಿ ತಿಳಿದುಗೊಳಿಸಲಾಗಿದೆ. ಇದೆರಡು ಆಕ್ಷೇಪಣೆಗಳು ಕಂಡುಬಂದಿರುವಂಥದ್ದು 15 ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಆಕ್ಷೇಪಣೆಗಳು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಗ್ರಾಮದ ನೂಜಿ ಬಳಿ ಮೋರಿ ಅಳವಡಿಕೆ ಮಾಡಿದ್ದು ಕಾಮಗಾರಿಗಳು ಇದರದ್ದು ಛಾಯಾಚಿತ್ರದ ವ್ಯತ್ಯಾಸ ಇದ್ದ ಬಗ್ಗೆ ಇದನ್ನು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೂಜಿ ರಸ್ತೆ ಬಳಿ ಮೋರಿ ಅಳವಡಿಕೆ ಸದ್ಯ ಕಾಮಗಾರಿಗೆ ಸಂಬಂಧಪಟ್ಟಂತೆ ಛಾಯಾಚಿತ್ರವನ್ನು ಅಡಾಕ್ ಸಭೆಯಲ್ಲಿ ಮಂಡಿಸಲಾಗಿದ್ದು ದಿನಾಂಕ 13/6/2025 ಇನ್ನೊಂದು ಆಕ್ಷೇಪಣೆ ಇದ್ದಂಥದ್ದು ತರ್ಸುಂಜೆ ಮೈಲೂರವರ ಮನೆ ಬಳಿ ಸೋಲಾರ್ ವಿದ್ಯುತ್ ಪಾಡವನ್ನು ಡಿಸ್ಮ್ಯಾಚ್ ಬಗ್ಗೆ ಆಕ್ಷೇಪಣೆ ಇದ್ದಂಥದ್ದು ಇದನ್ನು ಕೂಡ ದಿನಾಂಕ 13/6/2025 ನಡೆದ ಅಡಾಕ್ ಸಭೆಯಲ್ಲಿ ಮಂಡಿಸಿ ಛಾಯಾಚಿತ್ರವನ್ನು ಹಾಜರುಪಡಿಸಲಾಗಿತ್ತು. ಹಾಜರುಪಡಿಸಿ ಇದರ ಕಾರ್ಯವನ್ನು ತಿಳುವಳಿಗೊಳಿಸಲಾಗಿದೆ. ಇನ್ನೊಂದು ಕಡದರೆ ಗ್ರಾಮದ ನಡುಪರಾಗಿ ಸಂತೋಷ್ ಶೆಟ್ಟಿ ಮನೆ ಬಳಿ ಸೋಲಾರ್ ವಿದ್ಯುತ್ ಅಳವಡಿಕೆ ಕೂಡ ಫೋಟೋ ಮಿಸ್ಮ್ಯಾಚ್ ಬಗ್ಗೆ ಆಕ್ಷೇಪಣೆ ಇದ್ದಂಥದ್ದು ಇದಕ್ಕೆ ಕೂಡ ಸಂಬಂಧಪಟ್ಟಂತೆ 13/6/2025 ನಡೆದಂತಹ ಅಡಾಕ್ ಸಭೆಯಲ್ಲಿ ಮಂಡಿಸಿ ಕಾರ್ಯವನ್ನು ತಿಳುವಳಿಗೊಳಿಸಲಾಗಿದೆ. ಇದು 3 ಆಕ್ಷೇಪಣೆಗಳಿದ್ದು 15 ಫೈನಾನ್ಸಿಗೆ ಮತ್ತು ಅಡಾಕ್ ಸಭೆಯಲ್ಲಿ ತಿಳುವಳಿಗೊಳಿಸಲಾಗಿದೆ. ಇದು ಕಳೆದ ಬಾರಿ ಏನು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆಗಳು ಅಥವಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗಳು ಆ ಯೋಜನೆಗಳಲ್ಲಿ ಇದೇ ರೀತಿ ಸಾಮಾಜಿಕ ಪರಿಶೀಲನೆ ನಡೆಸಿದಾಗ ಏನೆಲ್ಲ ಲೋಪಗಳಾಗಿತ್ತು ತದನಂತರ ಅದನ್ನು ಯಾವ ರೀತಿ ಅವರು ಅಡಕ್ ಸಮಿತಿಯಲ್ಲಿ ಅದನ್ನು ತೀರ್ಮಾನಗೊಳಿಸಿದ್ರು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಮಂಡನೆ ಮಾಡಿದ್ರು. ಅದರ ಬಗ್ಗೆ ಏನಾದರೂ ಕೇಳೋದಿದೆಯಾ ಸಭೆಗೆ? ಎಲ್ಲರೂ ಸರಿ ಮಾಡಿದ್ದಾರೆ. ಸೊ ಅದನ್ನು ಮತ್ತೆ ಸಭೆಯಲ್ಲಿ ಮಂಡನೆ ಮಾಡಬೇಕಿರುವಂಥದ್ದು ನಿಯಮ. ಸೊ ಇನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು 2 ವರದಿ ಇದೆ, ಅದನ್ನು ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಅರೇಕಾ AP in Paladka GP in the field of Sikesh Pujari, the above work was implemented by Agriculture Department. Work file was not given for social audit, hence the meeting was decided for objection in social audit Grama Sabha. ಅದಕ್ಕೆ 16,960 ರೂಪಾಯಿ ಪಾವತಿ ಆಗಿತ್ತು 2021 ಅವಧಿಯಲ್ಲಿ. ಇನ್ನೊಂದು 22-23 ಅವಧಿಯಲ್ಲಿ ಅರೇಕಾ AP in the field of ಶೇಖರ್ ನಾಯ್ಕ ಆಫ್ ಭಕ್ತ ದರ್ಗಾ GP ಮೇಲಿನ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿಗಳ ಕಳಕವನ್ನು ಸಾಮಾಜಿಕ ಪರಿಶೀಲನೆ ನೀಡಿರುವುದಿಲ್ಲ. ಆದ್ದರಿಂದ ಕಾಮಗಾರಿ ಪಾವತಿ ಮೊತ್ತ 39,169 ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಇನ್ನೊಂದು ಕಾಮಗಾರಿ 23-24 ಅವಧಿಯಲ್ಲಿ ನಡೆಯುವಂತಹ ಕಾಮಗಾರಿ ಅರೇಕಾ AP in the field of ಲಲಿತಾ ಪೂಜಾರ್ತಿ ಪಾಲಡ್ಕ GP. ಸದರಿ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಸದರಿ ಕಾಮಗಾರಿಯ ಕಡತದಲ್ಲಿ ಅನುಮೋದಿತ ಕ್ರಿಯಾಯೋಜನೆ ಪ್ರತಿ ಇಲ್ಲ ಅಥವಾ ಛಾಯಾಚಿತ್ರ ಇಲ್ಲ. ಅಂದಾಜು ಪಟ್ಟಿಯಲ್ಲಿ ಆಡಳಿತ ಮತ್ತು ತಾಂತ್ರಿಕ ಮಂಜೂರಾತಿ ದೃಢೀಕರಣ ಇಲ್ಲ, NMR ದೃಢೀಕರಣ ಇಲ್ಲ. ಸಭಾ ತೀರ್ಮಾನದಂತೆ 12,978 ಆಕ್ಷೇಪಣೆಯಲ್ಲಿ ತೀರ್ಮಾನಿಸಲಾಗಿದೆ. ಅದೇ ಕಾಮಗಾರಿಗೆ ಮತ್ತೊಮ್ಮೆ 9,164 ರೂಪಾಯಿ ಆಕ್ಷೇಪಣೆಗೆ
ತೀರ್ಮಾನಿಸಿರುವಂಥ ಪ್ರಕರಣ ಅದು 24-25ರಲ್ಲಿ. ಸೊ ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ ಈ ಒಂದು ಕಾಮಗಾರಿ ಅನುಪಾಲನೆಯನ್ನು ಕೊಟ್ಟು ಮತ್ತು ತಾಲೂಕು ಆಡಳಿತ ಸಮಿತಿಯಲ್ಲಿ ಆ ಒಂದು ಪ್ರಕರಣಗಳನ್ನು ತಿಳುವಳಿ ಮಾಡಿದ್ದಾರೆ. ಅದನ್ನು ಪ್ರತಿಯೊಂದು ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸೊ ಅವರ ಅನುಪಾಲನಾ ವರದಿಯಲ್ಲಿ ಸಭೆಯ ಪ್ರಕರಣದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಯವರು ರಚಿಸಿದ ಸಮಿತಿಯು ಸಭೆಯ ಕಡತಗಳನ್ನು ಪರಿಶೀಲಿಸಿ ಪ್ರಕರಣವನ್ನು ಕೈಬಿಡುವಂತೆ ಕೋರಿದೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಏನು ತೀರ್ವಳಿ ಆದ ಪ್ರಕರಣದ ಬಗ್ಗೆ ದಾಖಲೆಯನ್ನು ಕೊಟ್ಟಿದ್ದಾರೆ. ಇವಿಷ್ಟು ಈ ಹಿಂದೆ ನಡೆದಿರುವಂತಹ ಪ್ರಕರಣಗಳ ಒಂದು ಅನುಪಾಲನಾ ವರದಿ ಬಗ್ಗೆ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಮತ್ತೆ ಅದರ ಬಗ್ಗೆ ನಿಮಗೇನಾದರೂ ಕೇಳುವಂಥದ್ದು ಇದ್ದರೆ ಕೇಳ್ಬೋದು. ಇಲ್ಲ ಅಂತ ಹೇಳಿದರೆ ಆ ಒಂದು ವರದಿಗೆ ನಿಮ್ಮ ಅನುಮೋದನೆ ಬೇಕು. ಸೊ ಈ ನಿಮ್ಮ ಸಭೆಯ ಅನುಮೋದನೆ ಕೊಟ್ಟರೆ ಮತ್ತೆ ಅದಕ್ಕೆ ಪ್ರಕರಣ ಕಂಪ್ಲೀಟ್ ಆಗಿ ಕೈ ಬಿಟ್ಟು ಹೋಗುತ್ತೆ. ಅದಕ್ಕೆ ಇದು ಚಪ್ಪಾಳೆ ತಟ್ಟುವುದರ ಮುಖಾಂತರ ಓಕೆ. ಸೊ ಇವತ್ತು ನಾವು 25-26ನೇ ಸಾಲಿನ ಸಾಮಾಜಿಕ ಪರಿಷತ್ನ ಗ್ರಾಮ ಸಭೆಗೆ ಸೇರಿದ್ದೇವೆ. ಸೊ ಇವತ್ತಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಿಮ್ಮಲ್ಲೇ ಒಬ್ಬರಾಗಿರುವಂತಹ ಈ ಒಂದು ಗ್ರಾಮದ ಹಿರಿಯ ವ್ಯಕ್ತಿಯಾದಂತಹ ಸುಧಾಕರ್ ಅವರೇ, ಅದೇ ರೀತಿ ಈ ಒಂದು ಪಾಲಕ ಗೌರವಾನ್ವಿತ ಅಧ್ಯಕ್ಷರೇ, ಅಧ್ಯಕ್ಷರೇ, ಅದೇ ರೀತಿ ಆಗಮಿಸತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಸಿಬ್ಬಂದಿ, ಗ್ರಾಮ ಪಂಚಾಯತ್ ಸಿಬ್ಬಂದಿಯವರೇ ಮತ್ತು ನಮ್ಮ ಸಾಮಾಜಿಕ ಪರಿಷತ್ನ ತಂಡಗಳು. ಬಹುಶಃ ಇವತ್ತು ನಾವು 25-26ನೇ ಸಾಲಿನ ಸಾಮಾಜಿಕ ಪರಿಷತ್ನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 5-6 ದಿನಗಳಿಂದ ತಮ್ಮ ಗ್ರಾಮ ಪಂಚಾಯತ್ನಲ್ಲಿ 1/4/2024ರಿಂದ 31/3/2025 ಅಂದರೆ 1 ವರ್ಷದ ಅವಧಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು ಅಥವಾ 15ನೇ ಹಣಕಾಸು ಯೋಜನೆ ಇರ್ಬೋದು. ಸೊ ಅದರೊಟ್ಟೊಟ್ಟಿಗೆ ಈ ಒಂದು ಆರ್ಥಿಕ ವರ್ಷದಿಂದ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ರಾಜ್ಯ ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ಆಗಿದೆ. ಆ ಒಂದು ಅನುದಾನದ ಸಾಮಾಜಿಕ ಪರಿಸ್ಥಿತಿ ಕೂಡ ನಾವು ಕಳೆದ 5 ವರ್ಷಗಳಿಂದ 20-21ರಿಂದ 24-25ನೇ ಅವಧಿಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇವೆಲ್ಲ ಕಾಮಗಾರಿಗಳು ಆ ಒಂದು ಅನುದಾನದಿಂದ ಅನುಷ್ಠಾನ ಆಗಿದೆ. ಸೊ ಆ ಒಂದು 5 ವರ್ಷಗಳ ಸಾಮಾಜಿಕ ಪರಿಶೀಲನೆಯನ್ನು ಕೂಡ ಸೊ ಈ ಒಂದು ಸಾಮಾಜಿಕ ಪರಿಶೀಲನೆ ಒಟ್ಟಿಗೆ ನಾವು ಮಾಡಿದ್ದೇವೆ. ಸೊ ಅದು ಆ ವರದಿ ಕೂಡ ಮುಂದೆ ಮಂಡನೆ ಆಗುತ್ತೆ. ಇದೆಲ್ಲ ಕಾಮಗಾರಿಗಳು ಆ ಒಂದು 5 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆಗಿದೆ ಮತ್ತು ಅದರ ಏನು ಸಾಧಕ ಬಾಧಕ ಎಲ್ಲವನ್ನು ನಾವು ಪರಿಶೀಲನೆ ಮಾಡಿ ಸೊ ಅದನ್ನು ಕೂಡ ಮುಂದೆ ವರದಿ ಮಂಡನೆ ಆಗುತ್ತೆ. ಸೊ ಉದ್ಯೋಗಾದಿ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಉದ್ಯೋಗಾದಿ ಯೋಜನೆ ಬಗ್ಗೆ ಹೆಚ್ಚಾಗಿ ಹೇಳುವಂಥದ್ದು ಏನಿಲ್ಲ. ಸೊ ಅದರಲ್ಲಿ ಒಂದು ಏನಂತ ಹೇಳಿದರೆ ಅದನ್ನು ನಿರಂತರವಾಗಿ ಬರೀ ಯಂತ್ರ ಬಳಕೆ ಮಾಡದೆ ಕೂಲಿ ಕಾರ್ಮಿಕರಿಂದ ಏನು ಮಾನವರೇ ನಿರ್ಮಿಸುವಂತಹ ಒಂದು ಕಾಮಗಾರಿಗೆ ಕೂಲಿ ಕೊಟ್ಟು ಮಾಡ್ಕೊಂಡು ಮಾಡಲಿಕ್ಕೆ ಅವಕಾಶ ಯೋಜನೆಯಲ್ಲಿ ಅವಕಾಶ ಇರುವಂಥದ್ದು. ಸೊ ಅದರಲ್ಲಿ ಏನು ಬದಲಾವಣೆ ಇಲ್ಲ. ಸೊ ನಮ್ಮ ಜಿಲ್ಲೆಗೆ ಏನು ಅಂದರೆ ಈ ಒಂದು ಯೋಜನೆಯಲ್ಲಿ ಒಟ್ಟು 266 ಅನುಮೋದಿಸಲ್ಪಟ್ಟ ಕಾಮಗಾರಿಗಳ ಪಟ್ಟಿ ಇದೆ. ಸೊ ಆ ಪಟ್ಟಿಯಲ್ಲಿ ನಮ್ಮ ಜಿಲ್ಲೆಗೆ ಯಾವುದು ಪೂರಕ ಆಗಿದೆ ಅದನ್ನು ಇಲ್ಲಿ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಆ 266 ಕಾಮಗಾರಿಗಳಲ್ಲಿ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದು ಆಯ್ಕೆ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಬದಲಾದ ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಜಾಸ್ತಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಅದರಲ್ಲಿ ಒಂದೇದು ಒಂದು ಯೋಜನೆಯ ಅನುದಾನ ಅಂದರೆ ಯೋಜನೆಯ ಏನು ನಿಮಗೆ ಅನುದಾನ ಸಿಗ್ತಾ ಇತ್ತು ಆ ಯೋಜನೆ ಅನುದಾನವನ್ನು ಹೆಚ್ಚಳ ಮಾಡಿರೋ ಬಗ್ಗೆ ಅಂದರೆ 2023ರ ಆದೇಶ ಇದ್ದಂತೆ ಏನು ನಿಮಗೆ ಈ ಯೋಜನೆಯಲ್ಲಿ ಈ ಹಿಂದೆ ಬರೀ ಒಂದು ಕುಟುಂಬಕ್ಕೆ ನಿಮಗೆ 2.5 ಲಕ್ಷಗಳ ಅನುದಾನ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಒಂದು ಕುಟುಂಬಕ್ಕೆ ತಮ್ಮ ಜೀವಿತಾವಧಿ. ಆದರೆ ಅದರಲ್ಲಿ ಒಂದು ವಿಷಯ ಮಾಡಿದ್ದಾರೆ, ಒಟ್ಟು 5 ಲಕ್ಷಗಳವರೆಗೆ ನಿಮಗೆ ವೈಯಕ್ತಿಕವಾಗಿ ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಅದನ್ನು ಉದ್ಯೋಗಾದಿ ಯೋಜನೆಯಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದು ಒಂದು. ಇನ್ನೊಂದು
ಅದರಲ್ಲಿ ಆ ವೈಯಕ್ತಿಕವಾಗಿ ಆ ಯೋಜನೆಯ ಪ್ರಯೋಜನವನ್ನು ಯಾರೆಲ್ಲ ಪಡ್ಕೋಬಹುದು ಅಂತ ಹೇಳೋದಕ್ಕೆ ಒಂದು ಮಾಹಿತಿ. ಸೊ ಇಲ್ಲಿ ಖಂಡಿಕೆ ಅನುಸೂಚಿ 2 ಖಂಡಿಕೆ 5ರಲ್ಲಿ ತಿಳಿಸಿರುವಂತೆ ಯಾರೆಲ್ಲ ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಆ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಅಲೆಮಾರಿ ಬುಡಕಟ್ಟು ಜನಾಂಗ, ಮಹಿಳಾ ಪ್ರಜಾ ಕುಟುಂಬ ಮತ್ತು BPL ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರತಕ್ಕಂಥ ಫಲಾನುಭವಿಗಳು, ಭೂ ಸುಧಾರಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಫಲಾನುಭವಿಗಳು, ವಸತಿ ಯೋಜನೆ ಅಡಿಯಲ್ಲಿ ಬರತಕ್ಕಂಥ ಫಲಾನುಭವಿಗಳಿಗೆ ಒಂದು 90 ಮಾನವ ದಿನಗಳ ಕೂಲಿ ಮೊತ್ತ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತೆ ಅವರನ್ನು ಹೊರತುಪಡಿಸಿ ಸಣ್ಣ ರೈತ ಮತ್ತು ಅತಿ ಸಣ್ಣ ರೈತ ಇವರಿಗೆ ಮಾತ್ರ ಈ ಒಂದು ಯೋಜನೆಯ ಪ್ರಯೋಜನವನ್ನು ವೈಯಕ್ತಿಕವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಬ್ರು ಒಂದು 1.5 ಲಕ್ಷದ ಬಾವಿ ಮಾಡಿದ್ರೆ, 1 ಲಕ್ಷದ ಒಂದು ಅಡಿಕೆ ತೋಟ ಮಾಡಿರ್ತಾರೆ, ಮತ್ತೆ ಅವರಿಗೆ ಇನ್ನೂ ಒಂದು ಅಲ್ಲಿಗೆ 2 ಲಕ್ಷ ಆಗಿದೆ. ಸೊ ಮತ್ತೆ ಅವರು ಹಟ್ಟಿ ಮಾಡ್ಕೊಳ್ಬೋದು ಅಥವಾ ಬೇರೆ ಏನೋ ಮಾಡ್ಕೊಳ್ಳಿಕ್ಕೆ ಒಟ್ಟಾರೆಯಾಗಿ ಆ ಒಟ್ಟು ವೆಚ್ಚ 5 ಲಕ್ಷಕ್ಕೆ ಮೀರಬಾರದು. ಸೊ 5 ಲಕ್ಷಗಳಿಗೆ ಮೀರದಂತೆ ಆ ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಅವರಿಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅದರೊಟ್ಟೊಟ್ಟಿಗೆ ಏನು ಇಂಥ ಕಾಮಗಾರಿಗಳನ್ನು ನೀವು ವೈಯಕ್ತಿಕವಾಗಿ ಪಡ್ಕೊತೀರಾ, ಆ ಪಡ್ಕೊಂಡ ನಂತರ ಆ ಕಾಮಗಾರಿಗಳನ್ನು ಸೂಕ್ತವಾಗಿ ನಿರ್ವಹಿಸಿಕೊಂಡು ಅದನ್ನು ನೀವು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮತ್ತೊಂದು ಆದೇಶ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗಿಂದ ನಿಮ್ಗೆ ಗೊತ್ತಿರ್ಬೋದು, ಸೊ ಈ ಸಾಮಾಜಿಕ ಪರಿಶ್ರಮ ಸಂದರ್ಭದಲ್ಲಿ ಏನು ವರದಿಗಳು ಸರ್ಕಾರಕ್ಕೆ ಹೋಗುತ್ತೆ, ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪ್ರಯೋಜನ ಪಡ್ಕೊಂಡ ನಂತರ ಅದನ್ನು ಯಾರು ಫಲಾನುಭವಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಅದನ್ನು ದುರುಪಯೋಗ ಮಾಡ್ಕೊಳ್ಳುತ್ತಿರೋ ಅಂತ ಒಂದು ಪ್ರಕರಣಗಳು ಜಾಸ್ತಿಯಾಗಿ ಕಂಡು ಬಂದಿರೋ ಒಂದು ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ ಯಾರೆಲ್ಲ ಯೋಜನೆಯ ಪ್ರಯೋಜನವನ್ನು ತೆಕ್ಕೊಳ್ಳಿಕ್ಕೆ ಮುಂದೆ ಬರ್ತಾರೋ, ಸೊ ಅವರು ಅರ್ಜಿಯೊಟ್ಟಿಗೆ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಇವಾಗ ಬರೆದು ಕೊಡಬೇಕಾಗುತ್ತೆ. ಅಂದರೆ ಈ ಯೋಜನೆ ಅಡಿಯಲ್ಲಿ ಏನು ವೈಯಕ್ತಿಕವಾಗಿ ತೆಕ್ಕೊಳ್ಳುವಂತಹ ಪ್ರಯೋಜನವನ್ನು ಮುಂದಿನ 5 ವರ್ಷಗಳವರೆಗೆ ಸೂಕ್ತವಾಗಿ ಸಮರ್ಪಕವಾಗಿ ನಾನು ನಿರ್ವಹಿಸ್ತೇನೆ. ಸೊ ಅದರಲ್ಲಿ ಏನೇ ಲೋಪಗಳಾದರೂ ಕೂಡ ಅದಕ್ಕೆ ನಾನೇ ನೇರ ಹೊಣೆಯಾಗಿರುತ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆದು ಕೊಡಬೇಕಾಗುತ್ತೆ. ಅದು ಕೂಡ ಈ ಏನು ನೀವು ಅರ್ಜಿ ಕೊಡುವಾಗ ಆ ಅರ್ಜಿಯೊಟ್ಟಿಗೆ ನೀವು ಕೊಡಬೇಕಾಗತ್ತೆ. ಅಂದರೆ ಅದರ ಉದ್ದೇಶ ಇಷ್ಟೇ. ಯಾಕೆ ಅಂತ ಹೇಳಿದ್ರೆ, ಸೊ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಹಟ್ಟಿಯಲ್ಲಿ ಜಾಸ್ತಿ ಒಂದು ಇದು ಮಾಡ್ತಾರೆ. ಅಂದರೆ ಹಟ್ಟಿ ಬೇಕು ಅಂತ ಪಡ್ಕೊಳ್ತಾರೆ, ತದನಂತರ ಹಟ್ಟಿಯನ್ನು ಬೇರೆ ಯಾವುದೋ ಕಾರಣಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಅಂಥ ಪ್ರಕರಣಗಳು ತುಂಬಾನೇ ವರದಿ ಆಗಿರೋದ್ರಿಂದ ಎಲ್ಲ ಬದಲಾವಣೆಗಳಾಗಿವೆ. ಸೊ ಅದರಿಂದ ಏನೆಲ್ಲ ಬದಲಾವಣೆಗಳನ್ನು ಆಗಿದೆ, ಸೊ ಅದರ ಪ್ರಕಾರ ನೀವು ಅಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಅದರೊಟ್ಟಿಗೆ ಅರ್ಜಿಗಳನ್ನು ನೀವು ಕೊಡಬೇಕಾಗತ್ತೆ. ಕೊಟ್ಟು ನೀವು ಮುಂದಿನ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೊಂದು ವಿಚಾರ ಆಗಿರ್ತಕ್ಕಂತಹ ಬದಲಾವಣೆ ಅಂದರೆ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ಯಾವ ರೀತಿ ಕೊಡಬೇಕು ಅದರ ಬಗ್ಗೆ ಕೂಡ ಬದಲಾವಣೆ ಆಗಿದೆ. ಅಂದರೆ ಈ ಹಿಂದೆ ನಮಗೆ ಏನಾದರೂ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಕಾಮಗಾರಿಗಳನ್ನು ಮಾಡಬೇಕು ಅಂತ ಹೇಳಿ ಅವಕಾಶ ಇತ್ತು. ಈಗ ಆಗಲ್ಲ, ಬದಲಾವಣೆಗಳಾಗಿದೆ. ಅಂದರೆ ನಾವು ಮುಂಚಿತವಾಗಿ ನಮ್ಮ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಮುಂಚಿತವಾಗಿ ನಾವು ಕೊಡಬೇಕಾಗತ್ತೆ. ಈಗ ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾವು ಈ ಒಂದು ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆನೆ ಅದರ ಒಂದು ಕ್ರಿಯೋಜನೆಯನ್ನು ಮಾಡ್ಕೊಂಡಾಗಿದೆ, ಬೇಡಿಕೆಗಳನ್ನು ತೆಕ್ಕೊಂಡು. ಇನ್ನು ಮುಂಬರುವ ಆರ್ಥಿಕ ವರ್ಷಕ್ಕೆ ಅಂದರೆ 26ನೇ ಇಸವಿಯಲ್ಲಿ ನೀವೇನಾದರೂ ಕಾಮಗಾರಿಗಳನ್ನು ಮಾಡ್ಕೋಬೇಕು ಅಂತಿದ್ರೆ ಅದಕ್ಕೆ ನೀವು ಮುಂಚಿತವಾಗಿ ಅರ್ಜಿ ಕೊಡಬೇಕು. ಅಂದರೆ ನಾಡಿದ್ದು ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆ ಚಾಲನೆ ಕೊಡ್ತಾರೆ. ಅಂದರೆ ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿ ಅವರ ಒಂದು ಜನ್ಮದಿನ. ಸೊ ಈ ಒಂದು ಯೋಜನೆಯನ್ನು ಕೂಡ ಅವರ ಹೆಸರಿಂದ ಕರೆಯಲ್ಪಡ್ತಾ ಇರೋದ್ರಿಂದ ಆ ಗ್ರಾಮ ಸಭೆಯಲ್ಲಿ ಮುಂದಿನ ಆರ್ಥಿಕ ವರ್ಷಕ್ಕೆ ಅಂದರೆ 27ನೇ ಸಾಲಿಗೆ ನಮಗೆ ಏನೆಲ್ಲ ಬೇಡಿಕೆಗಳು ಬರುತ್ತೆ, ಸಾರ್ವಜನಿಕರಿಂದ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಏನೆಲ್ಲ ಬೇಡಿಕೆಗಳು ಬರುತ್ತೆ ಅದನ್ನು ಮುಂಚಿತವಾಗಿ ನಾವು ಗ್ರಾಮ ಪಂಚಾಯತ್ನಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದರೆ, ಒಬ್ಬರ ಫಲಾನುಭವಿ ಅವರು ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ಒಂದು ಬಾವಿ ಕಾಮಗಾರಿ ಮಾಡಬೇಕು ಅಂತ ಇದ್ದರೆ ಅವರು ಅಕ್ಟೋಬರ್ 2ನೇ ತಾರೀಕು ಆ ಒಂದು ಗ್ರಾಮ ಸಭೆಗೆ ಬಂದು ಅವರ ಒಂದು ಬೇಡಿಕೆ ಕೊಡಬೇಕಾಗುತ್ತೆ. ಸೊ ಕೊಟ್ಟಾಗ ಏನಾಗುತ್ತೆ, ಅದನ್ನು ನಿಗದಿತ ದಿನಾಂಕದವರೆಗೆ ಅವಕಾಶ ಇರುತ್ತೆ ಗ್ರಾಮ ಪಂಚಾಯತ್ನಲ್ಲಿ ಬೇಡಿಕೆಗಳನ್ನು ಕೊಡಲಿಕ್ಕೆ. ತದನಂತರ ಅದನ್ನೆಲ್ಲವನ್ನ ಬೇಡಿಕೆಗಳನ್ನು ಒಂದು ಗ್ರಾಮ ಸಭೆ ಯೋಜನೆ ಮಾಡಿಕೊಂಡು ಅದಕ್ಕೆ
ಒಂದು ಅನುಮೋದನೆ ಪಡ್ಕೊಂಡು ಅದನ್ನು ತಂತ್ರಾಂಶದಲ್ಲಿ ದಾಖಲಿಸುವಂಥ ಪ್ರಯತ್ನ ಆಗುತ್ತೆ. ಸೊ ಕೆಲವೊಂದು ಪ್ರಕ್ರಿಯೆಗಳು ಆಗಬೇಕಾಗಿರುವಂಥದ್ದು ಅದು ಅಂತಿಮವಾಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅದಕ್ಕೆ ಅನುಮೋದನೆ ಕೊಡಬೇಕು. ಏನೆಲ್ಲ ಬೇಡಿಕೆಗಳು ಬಂದಿದೆ ಅದನ್ನು ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಪ್ರಕ್ರಿಯೆಗಳು ಗ್ರಾಮ ಪಂಚಾಯತಲ್ಲಿ ಆಗುತ್ತೆ. ಸೊ ಅಂತಿಮವಾಗಿ ಮತ್ತೆ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗುವಂಥದ್ದು ಏಪ್ರಿಲ್ 1ನೇ ತಾರೀಕಿಂದ. ಸೊ ಯಾರೆಲ್ಲ ಇವಾಗ ಬೇಡಿಕೆ ಅರ್ಜಿಗಳನ್ನು ಅಕ್ಟೋಬರ್ 2ನೇ ತಾರೀಕಿನ ನಂತರ ಕೊಡ್ತಾರೆ, ಸೊ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಒಂದು ಕಾರ್ಯಾದೇಶ ಪತ್ರ ಕೊಡ್ತಾರೆ. ನೀವು ಇಂಥ ಒಂದು ಕಾಮಗಾರಿಗೆ ಬೇಡಿಕೆ ಕೊಟ್ಟಿದ್ದೀರಾ, ನೀವು ಅದನ್ನು ಪ್ರಾರಂಭ ಮಾಡ್ಬೋದು ಅಂತ. ಆ ಬೇಡಿಕೆ ಪತ್ರ ಕೊಟ್ಟ ನಂತರ ನೀವು ಗ್ರಾಮ ಪಂಚಾಯತ್ಗೆ ತಿಳಿಸ್ಬೇಕಾಗತ್ತೆ. ಸೊ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತ್ಗೆ ತಿಳಿಸ್ಬೇಕು. ಸೊ ಅವರು ನೀವು ತಿಳಿಸಿದ ನಂತರ ಅಲ್ಲಿಗೆ ಏನು ಕಾಮಗಾರಿ ಮಾಡುವಲ್ಲಿ ಆ ಕಾಮಗಾರಿಯ ಛಾಯಾಚಿತ್ರ ನಾಮಫಲಕ ಹಾಕೋದ್ರೊಂದಿಗೆ ಅಲ್ಲಿ ಛಾಯಾಚಿತ್ರವನ್ನು ತೆಗಿಬೇಕಾಗತ್ತೆ. ಸೊ ಅದನ್ನು ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಮತ್ತೆ ಕಾಮಗಾರಿ ನಿರ್ವಹಿಸಿರುವಂತಹ ಛಾಯಾಚಿತ್ರ ಮತ್ತು ಅಂತಿಮವಾಗಿ ಕಾಮಗಾರಿ ಮುಕ್ತಾಯ ಆದ ನಂತರ ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಸೊ ಎಲ್ಲ ಪ್ರಕ್ರಿಯೆಗಳು ನೀವು ಗ್ರಾಮ ಪಂಚಾಯತಿಗೆ ಸಹಕಾರ ಕೊಟ್ಟಾಗ ಮಾತ್ರ ಆಗುತ್ತೆ. ಮುಂದೆ ಅದಕ್ಕೆ ಪಾವತಿ ಸಾಮಗ್ರಿ ಪಾವತಿ ಇರ್ಬೋದು ಅಥವಾ ಕೂಲಿ ಪಾವತಿ ಇರ್ಬೋದು ಸಕಾಲದಲ್ಲಿ ಆಗಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಸಮಸ್ಯೆಗಳು ಆಗುತ್ತೆ. ಸೊ ಅದರಿಂದ ಸೊ ಇದು ಬದಲಾವಣೆ ಆಗಿರುವಂಥದ್ದು. ಸೊ ಬದಲಾದ ವಿಚಾರಗಳನ್ನು ನೀವು ನೇರವಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿಕೊಂಡು ಹಿರಿಯರವರಿಗೆ ಮುಖದ ಭೇಟಿಯಾಗಿ ಅದನ್ನು ತಿಳ್ಕೊಬೋದು. ಅಥವಾ ಅವರಿಗೆ ಕರೆ ಮಾಡಿಕೊಂಡು ಕೂಡ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಕಾಮಗಾರಿಗಳನ್ನು ನಿರ್ವಹಿಸಲು ಏನಾದರೂ ಸಮಸ್ಯೆಗಳಾಗ್ತಿದೆ ಅಂತಂದರೆ ನಮ್ಮ ತಾಂತ್ರಿಕ ಸಂಯೋಜಕರು ಈ ಒಂದು ಸಭೆಯಲ್ಲಿದ್ದಾರೆ. ತಾಂತ್ರಿಕವಾದ ಮಾಹಿತಿಯನ್ನು ನಿಮಗೆ ನೇರವಾಗಿ ಕೊಡಲಿಕ್ಕೆ ಇವತ್ತು ಈ ಸಭೆಯಲ್ಲಿದ್ದಾರೆ. ಸೊ ಏನಾದರೂ ಅಂಥ ಸಮಸ್ಯೆಗಳಿದ್ರೆ ದಯವಿಟ್ಟು ಅದನ್ನು ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ಕೇಳಿಕೊಳ್ಳಿ. ಇನ್ನು 15ನೇ ಹಣಕಾಸು ಯೋಜನೆ ಬಗ್ಗೆ. ಸೊ 15ನೇ ಅದಕ್ಕಿಂತ ಮುಂಚೆ ಇವಾಗ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮತ್ತೊಂದು ವಿಚಾರ ಹೇಳಬೇಕಿದೆ. ಸೊ ಏನು ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಈಗ ಏನಾಗ್ತಿದೆ ತುಂಬಾನೇ ಅದು ಒಂದು ಕಟ್ಟುನಿಟ್ಟಾಗಿ ಅದನ್ನು ಕ್ರಮ ತಗೊಳ್ತಾ ಇದ್ದಾರೆ. ಸೊ ಜನರಿಂದ ರೆಸ್ಪಾನ್ಸ್ ಕೂಡ ಕಡಿಮೆ ಆಗ್ತದೆ. ಯಾಕಂದ್ರೆ ಇಂಥ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತೆ ಅದರ ಒಂದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಂಡು ಹೋಗ್ಲಿಕ್ಕೆ ಕೂಡ ಈ ಒಂದು ವೇದಿಕೆಯನ್ನಾಗಿ ಕಲ್ಪಿಸಿರುವಂಥದ್ದು. ಸೊ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸೊ ಎಲ್ಲ ಫಲಾನುಭವಿಗಳ ಮನೆಗೆ ಭೇಟಿ ಕೊಟ್ಟಾಗ ಸೊ ಅಲ್ಲಿ ಅವರಿಗೆ ಒಂದು ಈ ಸಭೆಗೆ ಹಾಜರಾಗಲಿಕ್ಕೆ ಸಭಾ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಡ್ತಾರೆ. ಆದರೆ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಜನರ ಭಾಗವಹಿಸಿಕೆ ತುಂಬ ಕಡಿಮೆ ಇದೆ. ಹಾಗಾಗಿ ಸೊ ಹೋಗ್ತಾ ಮುಂದೆ ಈ ಒಂದು ಯೋಜನೆ ಈಗ ಹೋಗ್ತಿರೋ ನಿಟ್ಟಿನಲ್ಲಿ ನೋಡೋದಾದ್ರೆ ಬಹುಶಃ ಅದು ಶೀಘ್ರವೇ ಈ ಯೋಜನೆಯನ್ನು ನಿಲ್ಲಿಸುವ ಹಂತಕ್ಕೆ ಬರ್ಬೋದು. ಸೊ ಅಷ್ಟು ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ರೆಸ್ಪಾನ್ಸ್ ಬರ್ತಾ ಇದೆ. ಜನರಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಸೊ ಜನರಿಗೆ ಯೋಜನೆಗಳು ಬೇಕು, ಆದರೆ ಅದಕ್ಕೆ ಆಯೋಜನೆ ಮಾಡಿದಂಥ ಸಭೆಗಳಲ್ಲಿ ಭಾಗವಹಿಸಿಕೆ ಬಹಳಷ್ಟು ಕಡಿಮೆ ಇರುತ್ತೆ. ಈಗ ಆಗಬಾರ್ದು. ಸೊ ಅದು ಕೂಡ ಒಂದು ನಮಗೆ ನಿಜಕ್ಕೂ ವೈಯಕ್ತಿಕವಾಗಿ ತುಂಬ ಪ್ರಯೋಜನ ಇದೆ ಇದರಲ್ಲಿ. ಯೋಜನೆ ನಿಂತರೆ ಮತ್ತೆ ಮುಂದೆ ವೈಯಕ್ತಿಕವಾಗಿ ಪ್ರಯೋಜನ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ಜನರು ಕೂಡ ಇಂತಹ ಒಂದು ಸಭೆಗಳು ಅಥವಾ ಏನಾದರೂ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ತಮ್ಮ ಭಾಗವಹಿಸಿಕೆಯನ್ನು ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ. ಇದು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇದರೊಟ್ಟಿಗೆ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ 15ನೇ ಹಣಕಾಸು ಯೋಜನೆಯಲ್ಲಿ ನಿಮಗೆ ಅನುದಾನಗಳು ಯಾವ ಥರ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ 15ನೇ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೀಗೆ ಈ 3 ಹಂತದಲ್ಲಿ ಕೂಡ ಅನುದಾನಗಳು ಬಿಡುಗಡೆ ಆಗುತ್ತೆ. ಇಲ್ಲಿ ಗ್ರಾಮ ಪಂಚಾಯತಿಗೆ 85% ಅನುದಾನ ಬಿಡುಗಡೆ ಆಗುತ್ತೆ, ತಾಲೂಕ್ ಪಂಚಾಯತಿಗೆ 10% ಮತ್ತು ಜಿಲ್ಲಾ ಪಂಚಾಯತ್ಗೆ 5% ಅನುದಾನ ಬಿಡುಗಡೆ ಆಗುತ್ತೆ. ಸೊ ಏನು ಗ್ರಾಮ ಪಂಚಾಯತಿಗೆ ಬಿಡುಗಡೆ ಆಗುವಂಥ ಅನುದಾನ ಏನಿದೆ 85%, ಅದು ನಿಮ್ಮ ಗ್ರಾಮ ಪಂಚಾಯತಿನ ಭೌಗೋಳಿಕ ಹಿನ್ನೆಲೆ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಏನು ಅನುದಾನ ನಿಗದಿ ಆಗುತ್ತೆ. ಆ ನಿಗದಿ ಆಗುವಂಥ ಅನುದಾನ ಏನಿದೆ ಅದರಲ್ಲಿ ಒಟ್ಟು ಅನುದಾನ ಏನಿದೆ ಅದರಲ್ಲಿ 2 ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನ ಅಂತ ಹೇಳಿದ್ರೆ ಅದಕ್ಕೆ
60%, ಅನಿರ್ಬಂಧಿತ ಅನುದಾನ 40%. ಈ ನಿರ್ಬಂಧಿತ ಅನುದಾನವನ್ನು ಮತ್ತೆ 2 ಭಾಗಗಳನ್ನಾಗಿ ಮಾಡ್ತಾರೆ. 50% ಕುಡಿಯುವ ನೀರಿಗೆ ಪೂರಕವಾದ ಕಾಮಗಾರಿಗಳನ್ನು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿಕೊಳ್ಳಲು ನಿಮಗೆ ಅವಕಾಶ ಇದೆ. 50% ಅನುದಾನ ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ನಿಮ್ಮ ಇತರ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವಂಥದ್ದು. ಇದು ನಿರ್ಬಂಧಿತ ಕಾಮಗಾರಿ ಅನುದಾನದ 60% ಭಾಗ. ಇನ್ನು ಅನಿರ್ಬಂಧಿತ ಅನುದಾನ ಏನಿದೆ 40%, ಅದು ಅದರಲ್ಲಿ ನಿಮಗೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಸೊ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇನ್ನಿತರ ಬೇಡಿಕೆಗಳಿಗೆ ಅನುಗುಣವಾಗಿ ನೀವು ಒಂದು ಅನುದಾನವನ್ನು ಖರ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟಾರೆ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೀವು ಮೀಸಲಿಡಬೇಕಾಗತ್ತೆ. 5% ಅನುದಾನ ವಿಕಲಚೇತನರಿಗೆ. ಈ 2 ಅನುದಾನಗಳನ್ನು ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಅನುದಾನವನ್ನು ಕೊಡುವಂಥದ್ದು ಅದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಬರೀ ಸಮುದಾಯವಾಗಿ ಏನು ಆಧರಿಸಿಕೊಂಡು ಆ ವೆಚ್ಚಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಈಗ 15 ಹಣಕಾಸು ಯೋಜನೆ, ಇವಾಗ 15 ಹಣಕಾಸು ಯೋಜನೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಇವಾಗ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಯಾವುದೇ ರೀತಿ ಆಡಳಿತ ಮಂಡಳಿ ಇಲ್ಲದೇ ಇರೋದ್ರಿಂದ ಅಲ್ಲಿ ಅನುದಾನಗಳು ಇವಾಗ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಅನುದಾನದ ಖರ್ಚು ವೆಚ್ಚದ ಬಗ್ಗೆ ಕೂಡ ಸಾಮಾಜಿಕ ಪರಿಶೀಲನೆಯನ್ನು ಇದೇ ಒಂದು ವೇದಿಕೆಯಲ್ಲಿ ನಡೆಸಬೇಕಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಈಗ ಇದಕ್ಕೆ ಪೂರಕವಾಗಿ ಇನ್ನೂ ಒಂದು ಅಂದರೆ ರಾಜ್ಯ ಹಣಕಾಸು ಆಯೋಗದ ಒಂದು ಅನುದಾನದ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ಈ ಒಂದು ಅವಧಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ರಾಜ್ಯ ಹಣಕಾಸು ಆಯೋಗದಿಂದ ಅನುದಾನ ಬಿಡುಗಡೆ ಆಗುತ್ತೆ. ಆ ಅನುದಾನ ಏನು ಅಂತ ಹೇಳಿದ್ರೆ 15 ಹಣಕಾಸು ಯೋಜನೆ ಅನುದಾನ ಯಾವುದೇ ಕಾರಣಕ್ಕೆ ನಿಮಗೆ ಅದು ವ್ಯಾಪ್ತ ಆಗಲ್ಲ. ಅದು ಮುಂದಿನ ವರ್ಷಕ್ಕೆ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆದರೆ ರಾಜ್ಯ ಹಣಕಾಸು ಆಯೋಗದಿಂದ ನಿಮಗೇನು ಅನುದಾನ ಬಿಡುಗಡೆ ಆಗುತ್ತೆ ಅದು ಮಾರ್ಚ್ ಅಂತ್ಯದ ವೇಳೆಗೆ ನೀವು ಅದನ್ನು ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ವಾಪಸ್ ಬರುವಂಥ ಅನುದಾನ. ಸೊ ಹಾಗಾಗಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ನಿಂದ ಕಳೆದ 5 ವರ್ಷಗಳಲ್ಲಿ ಅಂದರೆ 2021ರಿಂದ 24-25ರ ಅವಧಿವರೆಗೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದೊಂದು ಕಾಮಗಾರಿಗಳ ಬಗ್ಗೆ ಮತ್ತು ಅದರ ಖರ್ಚು ವೆಚ್ಚದ ಬಗ್ಗೆ ಕೂಡ ನಾವು ವರದಿಯನ್ನು ತಯಾರು ಮಾಡಿಕೊಂಡು ಆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದೇವೆ. ಅದರ ವರದಿ ಕೂಡ ನಿಮಗೆ ಮುಂದೆ ಮಂಡನೆ ಆಗುತ್ತೆ. ಸೊ ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಸೊ ಈ 5 ವರ್ಷ ಏನು ಮುಂದಿನ ಈ 5 ವರ್ಷದ್ದು ಒಮ್ಮೆ ಈಗ ಪ್ರಾರಂಭ ಆಗಿದ್ದ ಈ ಅವಧಿಯಲ್ಲಿ 5 ವರ್ಷದ ಒಮ್ಮೆಲೆ ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ಈಗ ಉದ್ಯೋಗ ಖಾತ್ರಿ ಮತ್ತು 15 ಹಣಕಾಸಿಗೆ ನಿರಂತರವಾಗಿ ನಾವು ಆಡಿಟ್ ಮಾಡ್ತಾ ಇದ್ದೀವಿ. ಈಗ ರಾಜ್ಯ ಹಣಕಾಸು ಆಯೋಗದ್ದು ಕೂಡ ಮುಂದಿನ ವರ್ಷದಲ್ಲಿ ಅದು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆ ಒಂದು ಯೋಜನೆಯ ಸಾಮಾಜಿಕ ಪರಿಶೀಲನೆ ಕೂಡ ನಡೆಯುವಂಥದ್ದು. ಹಾಗಾಗಿ ನಿಮಗೆ ನಾವೇನು ಕಳೆದ 3 ದಿನಗಳಲ್ಲಿ ಈ ಯೋಜನೆಗಳ ಬಗ್ಗೆ ಮಾಡಿದಂತಹ ವರದಿ ಇರ್ಬೋದು, ಆ ಕರಡು ವರದಿ ಬಗ್ಗೆ ನಮಗೆ ಮಂಡನೆ ಆಗುತ್ತೆ. ಇದು ಸಾಮಾಜಿಕ ಪರಿಶೀಲನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ 3 ವಿಚಾರಗಳ ಬಗ್ಗೆ ನಾವು ಬಹಳಷ್ಟು ಒತ್ಕೊಳ್ತೇವೆ. ಅಂದರೆ ಒಂದೇದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಇಲ್ಲಿ ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಈ ಪ್ರಕ್ರಿಯೆಯನ್ನು ನಡೆಸುವಂಥದ್ದು. ನಾವು ಗ್ರಾಮ ಪಂಚಾಯತಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಾಗಿ ಕಡತಗಳು ಏನು ಕಾಮಗಾರಿಗಳನ್ನು ನಿರ್ವಹಿಸುವ ಬಗ್ಗೆ ಕಡತಗಳು ಆ ಕಡತಗಳನ್ನು ನಮ್ಮ ಗ್ರಾಮ ಪಂಚಾಯತ್ ನಮಗೆ ಸಾಮಾಜಿಕ ಪರಿಶೀಲನೆ ಅದಕ್ಕೆ ಸಂಬಂಧಪಟ್ಟಾಗಿ ಏನು ಪಾವತಿಗಳಾಗಿರುತ್ತೆ ಅದೆಲ್ಲವೂ ತಂತ್ರಾಂಶ ಮುಖಾಂತರ ಆಗಿರುವಂತಹ ಪಾವತಿಗಳು. ಸೊ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಪಾವತಿ ಹಾಗೂ ಈ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗಿ ಅದನ್ನು ತುಲನೆ ಮಾಡಿ ಮತ್ತೆ ಕಾಮಗಾರಿ ನಿರ್ವಹಿಸಿರುವಂಥ ಸ್ಥಳಕ್ಕೆ ಭೇಟಿ ಕೊಟ್ಟು ಸೊ ಅದನ್ನು ಅಲ್ಲಿ ನಿರ್ವಹಿಸಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡ್ಕೊಂಡು ಅದನ್ನು ನಾವು ಪರಿಶೀಲನೆ ಮಾಡುವಂಥದ್ದು. ಇದಕ್ಕೆ ಗರಿಷ್ಠ ಒತ್ತು ಕೊಟ್ಟು ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಇನ್ನು 2ನೇದು ಉತ್ತರದಾಯಿತ್ವದ ಬಗ್ಗೆ. ಉತ್ತರದಾಯಿತ್ವ ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಅಥವಾ ಏನೇ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರನ್ನು ಭೇಟಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ನೀವು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಅದರಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಾಗೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸಮಸ್ಯೆ ಈಡೇರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಾಲೂಕು ಹಂತದಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ಸೊ
ಸೊ ಅವರನ್ನು ಭೇಟಿ ಮಾಡಿಕೊಂಡು ಅಥವಾ ಅರ್ಜಿ ಕೊಟ್ಟು ನಿಮ್ಮ ಸಮಸ್ಯೆ ಇತ್ಯರ್ಥಪಡಿಸ್ಕೊಳ್ಬೋದು. ಅಲ್ಲೂ ಆಗಿಲ್ಲ, ಜಿಲ್ಲಾ ಹಂತದಲ್ಲಿ ಪರ್ಸನ್ ಅವರು ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ನಿರ್ವಹಿಸಿದ್ದಾರೆ. ಸೊ ಅವರಿಗೂ ನೀವು ದೂರ ಕೊಟ್ಟು ಅಥವಾ ಮುಖಾಂತರ ಭೇಟಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಮೂರನೇ ವಿಚಾರ ಜನರ ಸಹಭಾಗಿತ್ವ. ಜನರ ಸಹಭಾಗಿತ್ವ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಯಾಕಂತ ಹೇಳಿದ್ರೆ ಯೋಜನೆಗಳು ಏನೇ ಇದ್ರೂ ಕೂಡ ಸರ್ಕಾರಗಳು ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದು ತಳಮಟ್ಟದಲ್ಲಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮುಖಾಂತರನೇ ಅನುಷ್ಠಾನ ಆಗಬೇಕಿದೆ. ಸೊ ಇಲ್ಲಿ ಅನುಷ್ಠಾನ ಆದಾಗ ಕೆಲವೊಂದು ಲೋಪಗಳು ಇರುವಂಥದ್ದು ಸಹಜ. ಆ ಲೋಪಗಳನ್ನು ಸರಿಯಾಗಿ ತಿದ್ದುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮಸ್ಥರು ಅದನ್ನು ಮಾಡಬೇಕು, ಸಾರ್ವಜನಿಕರು ಮಾಡಬೇಕು. ಸೊ ಏನು ಲೋಪಗಳಾಗಿದೆ ಅದನ್ನು ಆ ಸಾಧಕ ಬಾಧಕರ ಬಗ್ಗೆ ಚರ್ಚೆ ಆಗಬೇಕಿದ್ರೆ ಒಂದು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಡೆಯುವಂಥ ಗ್ರಾಮ ಸಭೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಸೊ ಏನೇ ಬರೀ ಕುಂದುಕೊರತೆ ಅಥವಾ ನಿಮ್ಮಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ರೂ ಕೂಡ ಅದನ್ನು ಅಲ್ಲಿ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ನಿಮಗೆ ಮುಕ್ತ ಅವಕಾಶ ಇರುವಂಥದ್ದು. ಹಾಗಾಗಿ ಜನರು ಯೋಜನೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಂಡಾಗ ಮಾತ್ರ ಯೋಜನೆಗಳು ಒಬ್ಬ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಅದರಿಂದ ಜನರು ಭಾಗವಹಿಸಿದಾಗ ಅವರಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಆ ಮಾಹಿತಿ ಸಿಕ್ಕಾಗ ಆ ಯೋಜನೆಗಳಲ್ಲಿ ಯಾವ ರೀತಿ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಹಕಾರಿ ಆಗುತ್ತೆ. ಸೊ ಹಾಗಾಗಿ ಜನರ ಭಾಗವಹಿಸಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಇದಿಷ್ಟು ಯೋಜನೆ ಬಗ್ಗೆ ಹಾಗೂ ಸಾಮಾಜಿಕ ಪರಿಷದ ಬಗ್ಗೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇರುವಂತಹ ವಿಚಾರ. ಸೊ ಏನೇ ಕುಂದುಕೊರತೆಗಳಿರ್ಬೋದು ಅಥವಾ ನಿಮ್ಮಲ್ಲಿ ಸಮಸ್ಯೆಗಳಿದ್ದರೆ ದಯವಿಟ್ಟು ಅದನ್ನು ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ಈ ಸಭೆಯನ್ನು ಒಂದು ಉತ್ತಮ ಗರಿಷ್ಠ ಮಟ್ಟದಲ್ಲಿ ನಾವು ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋಣ ಅಂತ ಹೇಳುತ್ತಾ ಒಂದು ಸಭೆಯಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಇದನ್ನು ಮತ್ತೊಮ್ಮೆ ವಂದಿಸುತ್ತಾ ಗೌರ್ಮೆಂಟ್ ಏನು ಸವಲತ್ತು ತಿಕ್ಕನೆ ಒಂದು ಗುವೇಲ್ ಮಲ್ತೆ ಐಕಲ ಹೆಂಗ್ ಪಂಚಾಯತ್ ಅರ್ಜಿ ಪಾಡಿ ಹೆಂಗ್ ಗುವೇಲ್ ಮಲ್ತೆ ಐಕಲ ಹೆಂಗ್ ಅಧಿಕಾರ ತಿಕ್ಕನೆ ಇತ್ತೆ ಒಂದು ಕೋರಿ ಫಾರ್ಮುಲ ತೆಗೆದು ಮಲ್ತೆ ಯಾನು ಸಂಜೀವಿನಿ 75,000 ಲೋನ್ ತೆಗೆದು ನೆಟ್ 15,000 ತಿಕ್ಕದು ಹೆಂಗ್ ಬೇರೆ ಮಲ್ಪರೆ ದೊಡ್ಡಿ ಆಯ್ತು ಸಭೆದು ಸಂಜೀವಿನಿ ಗುರುಕುದು 75,000 ಲೋನ್ ತೆಗೆದು ಯಾನು ಬೇರೆ ಇಟ್ಟು ಪೂರ ಮಾಡಿದೆ ಮೇಡಮ್ ಬಸ್ ಮರಳಿ ತುಯ್ಯೆ ಇದು ಗೋಡೆ ಒಂದು ಅರ್ಧ ರೈತು ಉಂಟಾದ ಆಂಡಲ ಯಾನು ಇತ್ತೆ ಮಲ್ಪುನಾಗ ಎನ್ನ ನಿರಕರಿತದ್ದು ಅಕಲ್ನ ಜಾಗ ಅಕಲ್ನ ಬೇಕು ಬೇಕಾದ ಊರಲ್ಲಿ ಆಯ್ತು ಅದ್ರ ಸಮಸ್ಯೆ ಒಂದು ಸವಲತ್ತು ತಿಕ್ಕುಜಿ ಇತ್ತೆ ಯಾನು ಮಲ್ಪುನಾಗ ಅಕಲೆಗೂ ನಂಜಾಪು ಅಲೆಗೂ ಪೂರ ಸವಲತ್ತು ತಿಕ್ಕೊಂಡು ಪೂರ ತಿಕ್ಕೊಂಡು ಇಂಥದ್ದು ಸಮಸ್ಯೆ ಎಂಟು ಒಂದೆರಡು ಸಮಸ್ಯೆ ತೂಲೆ ಮರಣಿ ಮ್ಯಾನು ಮೇರಡನೇ ಪಂಪಿಂಗ್ ಮರಣಿ ಯಾನು ಎಂಕಲ್ನ ಕರೆಕ್ಟ್ 10 ಇಲ್ಲದು ಒಂಜಿ ರೋಡ್ ಇತ್ತು 4 ತಿಂಗಳು ಅಲ್ಪದಕ್ಕಲು ಓದು ವರಂಡು ಮಲ್ತಿ ಒಂಜಿ ಆನಡ್ನಿಯೋಳು ಬೋಡ್ನಾತು ಉಲ್ಲೇರು ಗಾಡಿ ಕೊನೊಪ್ಪೇರು ಆದಲ್ಲ 10 ಇಲ್ಲದಕ್ಕಲು ಒಂಜಿ ರೋಡ್ ಮುಗಲ ಪಂಚಿ ಆಡಲ ಯಾನು ಗ್ರಾಮ ಸಭೆ ಎಂಟು ಮೆಸೇಜ್ ಇದುವರೆ ಬರ್ಕೊಂಡು ಎಂಟು ವಿದ್ಯೆ ಆಂಡಲ ಯಾನು ಬೇರೆ ಜಂಟ ಕಂಡದ್ದು ಮೆಸೇಜ್ ಎಂಟು ತೂಪರ ಕಂಡದ್ದು ಆ ಕಳ್ಳಕ್ಕೇಂದು ಯಾರು ಮೂಲ ಗ್ರಾಮ ಸಭೆಗೆ ಬತ್ತೆ ಯಾರು ಅಖಿಲೆಲ್ಲ ಸೊಂದು ಬತ್ತೆ ಮನದಾನಿ ಗ್ರಾಮ ಸಭೆಗೆ ಅಲಂಕೃತ ಬತ್ತೆ ಯಾನ ಕಂಡ ಪಂಟೆ ನೀರಗರೆ ನಿಖಿಲೆ ಮಾತ ನಮಗೆ ಪತ್ತಿ ಇಲ್ಲದ ಕಿಲೆಗೆ ಓಡತ್ತ ಇದು ಮಾತು ಎಲ್ಲ ಎಂಟು ಒಟ್ಟಿಗೆ ಆಗ್ತದೆ ಗಾಡಿನ ಅಲ್ಪ ಅವು ಬೇತಕಲ್ಲ ಜಾಗ ಪ್ರೈವೇಟ್ ಜಾಗ ಒಂದು ಶೆಟ್ಟಿನ ಕಲ್ಲು ಆಂಡಲಾಪುಲ್ ಗೊತ್ತೇ ಆಂಡಲ ಮಕ್ಕಳು ರಸ್ತೆ ಸರಿ ಮೇಲೆ ಬರಬರ್ ಪೂಜೆರು ಒಂಜಿ ಅಡ್ಜೋಲಾಡು ಬೇರ್ಲ ಮಕ್ಕಳಿಗೆ ಯಾನು ಲಸ್ಟಿಗೆ ಯಾನ್ ಬಡ್ಡೆ ಎಂಕಲ್ ಪಾಯ್ ಬರೀ ನಿರಕರೆ ತಾಯಿ ಶೇಖರೆ ಪಂಪಿಗೆ ಆಯ್ ಮಸ್ತು ಎಂಟು ಸಮಸ್ಯೆ ಕೊರಿ ಇನಿಗೆ 35 ವರ್ಷ ಅಂಡಿ ಯಾರು ಜಾಗ ತೆತ್ತು ಒಂಜಿ ತಂಡಸ್ ಮಲ್ಪುನಾಗ ಅವೇನ್ ಮಲ್ಪರೆ ಬಿಡ್ಪುಜೆ ಒಂಜಿ ಬೇಲಿ ಪಾಡ್ರೆ ಬಿಡ್ಪುಜೆ ಎನ್ನ ಜಾಗಡ್ ಮರದೀತು ಎನ್ನ ಜಾಗಡ್ ಆಯ್ ಮರದೀತು ಇತ್ತೆ ಯಾನ್ ಬೇಲಿ ಪಾಡ್ನಾಗ ಅವು ಎನ್ನ ಜಾಗ ಬೂರು ಆದಾಗ ಆಯ್ನ ಮಗೆ ಪನ್ಪೆ ಯಾನ್ ಭೂತದ ಗಂಧ ಪಾಡ್ದೆ ಒಂದು ಪೂರ ಮಗಲೇ ಗೊತ್ತುಂಟು ಅಧ್ಯಕ್ಷರೇ ಗೊತ್ತುಂಟು ಮಗಲೇ ಗೊತ್ತುಂಟು ಪೂರ ಗೊತ್ತುಂಟು ಸುಜನಿ ಸದಸ್ಯರೇ ಗೊತ್ತು ಜಾಗ ಏನನ್ ಬತ್ತು ತಡೆಯಿದ್ದೆ
ತಂಡಸದ ಗುರಿ ದೆಪ್ಪುನಾಗ ಈಜೆ ఆయన ಗುವೆಲ್ಗೆ ಮುಟ್ಟಾಪುನಿಗೆ ಅಂಜನ ಒಂದು ಎರಡ ಯಾನ್ ಮೂಲ ಪಂಚಾಯತಿ ಪಂಡೆ ಮೇರು ಆರು ಎಂಕಲ್ನ ಜಾಗದ ಬಳಕರಡು ರೋಡ್ ಮಲ್ತೆ ಊರ್ದಕ್ಕಿಲೇನು ಪೂರಲ್ಲಿ ಸೊಂಬೋದು JCB ಕೊನೋದು ಯಾನ್ ಮೂಜಿ ಸಾರ ಎನ್ನ ಅಪ್ಪೆನ 10 ಸೆನ್ಸ್ ಜಾಗಡ್ ಯಾನ್ ಕಂಗ್ಲತೈ ದೀವಡು ಪಂಡದ್ದು ಕಲಿದೆಪ್ಪೆ JCB ಕಂತದ್ದು ಮೂಜಿ ಸಾರ ಖರ್ಚು ಮಲ್ತೆ ಯಾನ್ ಐತ ಮಣ್ಣು ಮಗಳು ಊರ್ದ ಜನಕ್ಕಲ್ಲ ಪೂರ ಬತ್ತಿದ್ದು ಪೂರ ರೋಡ್ ಮಲ್ತೇರ್ ಬಲತ್ಕಾರೋಡು ರೋಡ್ ಮಲ್ತೇರ್ ಮಣ್ಣು ದಿತ್ತೇರ್ ಏನ ನೈಟ್ ಕಾಗಿದೆ ದೀವರ ಕುಡ್ಚೇರ್ ರಾತ್ರಿ ಬತ್ತಿದ್ದು ಊರ್ದ ಜನಕ್ಕಲೇನು ಒಟ್ಟು ಕಂತಿದ್ವಿ ರೋಡ್ ಮಲ್ತೇರ್ ಮಕ್ಕಳು ಪೂರ ಮೇರ್ ಬತ್ತು ಬಂದೇರಿಗೆ ಮೇರಡ ಕೆನ್ನಿಗೆ ಯಾನೈಕು ಒಂದು ಕೊರ್ಪುಜಿ ಸೈನ್ ಕೊರ್ಪುಜಿ ಆಗಲ್ಲ ವರ್ಗ ಜಾಗನ್ನು ಆಂಡಲ ಒಂದು ಕೇನ್ನ ಅಧಿಕಾರನಿ ಎಲ್ಲ ದಾಂತ್ಯ ಕೊಡತ್ತೆ ಐಕಾದ್ರೆ ಯಾನ್ ಬಂದ್ವೆ ಯಾನ ಜಾಗಡ ಕುಳುಜಿ ಯಾನವೆನ್ ಮಾಡ್ದು ಎಂಗು ಬೇತ ಕೊಡಿ ಪೊಪ್ಪ ಜೋಗುಲ್ಲ ಪಂತೇವಿ ಅಮ್ಮ ನಮ್ಮ ಕಲ್ಪ ಉಡ್ಚಿ ನಮಕ್ಕೆ 35 ವರ್ಷ ಇಂಕುಲ್ ಶಿಕ್ಷೆ ತಿಂದು ಸೋತು ಹೋಯ ಇಂಕುಲ್ ಸುಳ್ಳು ಪಂಪಿನಂಡ ಬತ್ತು ತೂಲಿ ಆ ಜಾಗ ತೂಲಿ ಕಲ್ಲಕಮ್ಮ ಪಾಡ್ದು ಸರ್ಗೆ ಪಾಡ್ದ ಕಲ್ಲಕಮ್ಮನ್ ಪೂರ ಮರತು ಪಾಡ್ದು ಸರ್ಗೆ ಒಂದೇ ರೀತಿ ಕಲ್ಲಕಮ್ಮ ಏಕೋ ಮಾಡ್ತು ಕಲ್ಲ ಇಂಕುಲ್ ಅದಗನೆ ಪಾಡ್ದ ಮಾತ ಕೊಡ್ತು ಪಂಚಾಯತಿ ನ್ಯಾಯ ಸಮಿತಿ ಅಧಿಕಾರ ఇది పండరు నా సమస్య పండరు బట్ ఇంకే వదిలే మూల్లో ఇన్న ఉద్యోగ ఖాతిరేడి ఇది రెండు వరకు మళ్ళీ పండరు సరియా ఫస్ట్ పోలీస్ స్టేషన్ పక్క ఏయ గోయల్దే ಅವ್ರು ಅಡ್ಡಿ ಮಾತ್ರ ಮೂಲ ಈ ಸಭೆಟಿನ ಮತ್ತೆ ಚರ್ಚೆ ನಿಕುಲ್ಲ ಪೂರ ಮಸ್ತ್ ಜನ ನೆಟ್ಟು ಕೊಡ್ಜೋಲು ಉಲ್ಲೇರು ದಾಯ ಬಂಡ ಎನ್ನಂಚಿನ ಕಣನ್ ಸೈದಿನಲ್ಲೇ ಎನ್ನ ಜೋಕುಲು ದೂರ ದೂರ ಬೇಲೆ ಪೊತ್ತ ರೋಡ್ ನಂದು ಆಳು ಕೈಗ ಗವರ್ಮೆಂಟ್ ತೋಡುಗು ನೀರು ಜಪ್ಪರೆ ಗುಡ್ಪುಜೋರು ಅಜೆಂಡ ಐತೆ ಮೊಕುಲ್ಲ ಕೇಂದ್ರ ಸಮಸ್ಯೆ ಬೋರ್ಡು ದಾಯ ಪಂಡಗ ಈ ಊರುಡು ಉದ್ಯೋಗ ಕೋಳಿ ಐತ ಬಗ್ಗೆ ಸಮಸ್ಯೆ ಉದ್ಯೋಗ ನಿಕುಲ್ ಕೊಡ್ಪಾರಂದು ಮಲ್ತಿಂಡಲ್ಲ ಅಲ್ಪ ನೀರಕ್ಕೆ ಪಂಡ ಅಲ್ಲೇ ಪೂರ ತಿಕ್ಕು ಅಕಲ್ಲೇದಲ್ಲ ತಿಕ್ಕನ್ನೇ ಕುಲ್ಲು ಅಕಲ್ನ ಜಾಗದ ಸಮಸ್ಯೆ ಅಕಲ್ನ ನೀರು ಒಂಜಿ ಬತ್ತಿತ್ತು ಎನ್ನಿಲ್ಲ ನಮ್ಗೆ 2 ಸ್ಕೀಮ್ಗಳನ್ನು ಕೊಟ್ಟಿದ್ದೇವೆ, ನಾವು ಕೋಳಿ ಶೆಡ್ ಕೊಟ್ಟಿದ್ದೇವೆ, ಬಾವಿ ಕೂಡ ಮಾಡಿದ್ದಾರೆ. ಅದ್ರಲ್ಲಿ ಏನಾದ್ರೂ ಪಂಚಾಯತಿಂದ ತಪ್ಪಾಗಿದ್ರೆ, ಅದ್ರಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಆಗಿದ್ರೆ ಅದನ್ನ ಹೇಳಿ ನಾವು ಅತ್ತೆ ಅವು ಎಂಕುಲಿ ಏನಲ್ಲ ಜನರಲ್ ಗ್ರಾಮ ಸಭೆ ಬರ್ತದೆ ಅಲ್ಪ ಪಂಡಾಟ ಐಕ್ ಸಂಬಂಧಪಟ್ಟಿನ ವಾಟ್ಸಪ್ ಮಾಡೋಣ ವಾಟ್ಸಪ್ ಹಿಡಿದು ಗ್ರಾಮ ಸಭೆ ಕಂಪ್ಲೇಂಟ್ ಕೊಡುವುದು ಇಲ್ಲಿ ಕೊಡು ಲಾಸ್ಟ್ ಟೈಮ್ ಅವರು ಗ್ರಾಮ ಸಭೆಯಲ್ಲಿ ಕೇಳಿದ್ರು, ಅದಕ್ಕೆ ಇದಕ್ಕೆ ಸಮಂಜಸ ಅಲ್ಲ, ಆದ್ರೂ ನಾನು ಉತ್ತರ ಕೊಡ್ತೇನೆ. ಅದಕ್ಕೆ ಕಳೆದ ಗ್ರಾಮ ಸಭೆಯಲ್ಲಿ ಅವ್ರು ಕೇಳಿದ್ರು ನಮ್ಮ ಮನೆಗೆ ಹೋಗ್ಲಿಕ್ಕೆ ರಸ್ತೆ ಮಾಡಿಕೊಡಿ ಅಂತ. ಸೊ ರಸ್ತೆಯನ್ನು ನೆಕ್ಸ್ಟ್ 1 ವಾರದೊಳಗೆ ಅದಕ್ಕೆ ಸ್ಟೇಷನ್ ಕೊಂಡೋಗಿ ರಸ್ತೆ ಕೂಡ ನಾವು ಮಾಡಿಕೊಡ್ತೀವಿ ಪಂಚಾಯತಿಂದ ಅವರಿಗೆ. ಮಾಡಿಕೊಟ್ಟ ನಂತರ ಅಲ್ಲಿ ವೈಯಕ್ತಿಕ ಕೆಲವಾದ ಜಾಗ ಆಕ್ಚುಲಿ ಅದು ಪ್ರೈವೇಟ್ ನವರದಾಗಿತ್ತು, ವರ್ಗದ ಜಾಗ ಆಗಿತ್ತು. ಅನಂತರ ಅಲ್ಲಿ ನ್ಯಾಯ ಬಂತು, ಅಲ್ಲಿ ನಮ್ಮ ವರ್ಗ ಜಾಗದಲ್ಲಿ ಅವರಿಗೆ ರಸ್ತೆ ಮಾಡಿ ಕೊಡಬಾರ್ದು, ಅಂದ್ರೆ ರಸ್ತೆ ಅಲ್ಲಿ ಮಾಡಲೇಬಾರ್ದು ಅಂತ ಬಂತು. ಬಟ್ ಅವ್ರು ಹೇಳಿದಕ್ಕೆ ಪಂಚಾಯತ್ ಸ್ಪಂದನೆ ಕೊಟ್ಟಿಲ್ಲ. ಅವ್ರು ಹೇಳಿದ 1 ವಾರದೊಳಗೆ ಗ್ರಾಮ ಸಭೆಯಲ್ಲಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು 1 ವಾರ ನಮಗೆ ರಸ್ತೆ ಆಗಬೇಕು ಅಂತ 1 ವಾರದೊಳಗೆ ಅಲ್ಲಿ ಗ್ರಾಮ ಪಂಚಾಯತ್ ರಸ್ತೆ ಕೂಡ ಮಾಡಿಕೊಟ್ವಿ ನಾವು. ಬಟ್ ಅಲ್ಲಿ ಕೊನೆಗೆ ಜಗಳ ಬಂತಲ್ಲ, ಏನಂದ್ರೆ ನಮ್ಮ ಪ್ರೈವೇಟ್ ಲ್ಯಾಂಡ್ ಅದಕ್ಕೆ ಬರ್ತದೆ ಅಂತ ಹೇಳಿ ನೋಡೋದು ರೆಕಾರ್ಡ್ಸ್ ವೈಸ್ ನೋಡಿದಾಗ VN ಕರ್ಕೊಂಡು ಹೋಗಿ ರೆಕಾರ್ಡ್ ನೋಡಿದಾಗ ಅದು ಬೇರೆಯವರದ್ದು ಒಬ್ಬರದ್ದು ಪಟ್ಟ ಲ್ಯಾಂಡ್ ಆಗಿತ್ತು. ಸೊ ಪಟ್ಟ ಲ್ಯಾಂಡ್ ಆದ ಕಾರಣ ರಸ್ತೆ ಮತ್ತೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಬರಲಿಲ್ಲ. ರಸ್ತೆಗೆ ಏನು ಸಮಸ್ಯೆ ಇಲ್ಲ, ಈಗ ರಸ್ತೆ ಆಗಿದೆ, ರಸ್ತೆ ಓಡಾಡುವಂತ ರಸ್ತೆ ಇದೆ. ಬಟ್
ಮತ್ತೆ ಬಾಕಿದೇನಿದೆ ವಿಷಯಗಳ ನೆರೆಹೊರೆಯವರಿಗೆ ಸಂಬಂಧಪಟ್ಟಂತೆ ಅವರ ವೈಯಕ್ತಿಕ ಜಗಳ ಅದಕ್ಕೆ ವೈಯಕ್ತಿಕ ನಾವಿಲ್ಲಿ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಬೇರೆ ನಾವು ಉದ್ಯೋಗ ಖಾತೆಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದ್ರೆ ದಯಮಾಡಿ ಹೇಳಿ, ಕ್ಲಿಯರ್ ಮಾಡುವ. ಮೆಟೀರಿಯಲ್ ಫೀಡ್ ಮಾಡಿದೆ, ಫಂಡ್ ಬರಲಿಲ್ಲ. ಫೈಲ್ ವೆರಿಫಿಕೇಶನ್ ಆಗಿದೆ, ಎಲ್ಲ ಆಗಿದೆ, ಆನ್ಲೈನ್ ಫೀಡ್ ಕೂಡ ಆಗಿದೆ, ಫಂಡ್ ಬರಲಿಲ್ಲ. ಇದು ಕೂಡ ಹಾಗೆ ಅಂತ ಕೊಡ್ತೇನೆ, ಜುಲೈಯಿಂದ ಕ್ರೆಡಿಟ್ ಆಗಿಲ್ಲ. ಮುಂದುವರಿಸಬಹುದಲ್ಲ? ಎಲ್ಲರಿಗೂ ನಮಸ್ತೆ. 2020-2021ರಿಂದ 2024-2025 ಸಾಲಿನಲ್ಲಿ ಅನುಮೋದನೆಗೊಂಡು 2024-2025 ಸಾಲಿನಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳು ಹಾಗೂ ಇತರ ವೆಚ್ಚಗಳ ವಿವರ. ಗ್ರಾಮ ಪಂಚಾಯತಿ ಸ್ವಚ್ಛ ಸಂಕೀರ್ಣ ಕಟ್ಟಡಕ್ಕೆ ಮತ್ತು ರಸ್ತೆ ಬದಿ ಬ್ಲಾಕ್ ಸ್ಮಾರ್ಟ್ ಪ್ರದೇಶಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆ. ಪಾವತಿಯಾದ ಮೊತ್ತ 78,705. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಾಲಟ್ಟ ಗ್ರಾಮದ ಕೆಮ್ಮಾರ್ ಪರಿಶಿಷ್ಟ ಜಾತಿ ಮನೆ ಬಳಿ ಮೋಡಿ ರಚನೆ. ಪಾವತಿಯಾದ ಮೊತ್ತ 19,436. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಾಲಟ್ಟ ಗ್ರಾಮದ ಕೆಮ್ಮಾರ್ ಪರಿಶಿಷ್ಟ ಜಾತಿಯ ಶ್ರೀ ಶಂಕರ ಮೇರರವರ ಮನೆ ಬಳಿ ಚರಂಡಿ ರಚನೆ. ಪಾವತಿಯಾದ ಮೊತ್ತ 29,033. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಸ್ವಚ್ಛ ಸಂಕೀರ್ಣ ಕಟ್ಟಡಕ್ಕೆ ಪಾವತಿಯಾದ ಮೊತ್ತ 33,094. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಾಲಟ್ಟ ಗ್ರಾಮದ ಪರಿಶಿಷ್ಟ ಜಾತಿ ಕಾಲನಿಯ ನೇರಳೆ ಕಲಿಕೆ ಕೇಬಲ್ ಹಾಗೂ ಇತರ ಸಾಮಗ್ರಿ ಖರೀದಿ ಅಳವಡಿಕೆ. ಪಾವತಿಯಾದ ಮೊತ್ತ 1,15,487. ಪಾಲಟ್ಟ ಗ್ರಾಮ ಪಂಚಾಯತಿನ ನೀರು ಪಂಪು ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿ. ಪಾವತಿಯಾದ ಮೊತ್ತ 1,45,050. ಪಾಲಟ್ಟ ಗ್ರಾಮ ಪಂಚಾಯತಿನ ನೀರಿನ ಪಂಪು ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿ. ಪಾವತಿಯಾದ ಮೊತ್ತ 7 ಲಕ್ಷ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಶುಲ್ಕ ಪಾವತಿ. ಪಾವತಿಯಾದ ಮೊತ್ತ 40,000. ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಕಾಮಗಾರಿ ಹಾಗೂ ವೆಚ್ಚಗಳ ವಿವರ. ಸೊ ಕಳೆದ 1 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆದಂತಹ ಕಾಮಗಾರಿಗಳು ಮತ್ತು ಖರ್ಚು ವೆಚ್ಚದ ವಿವರ. ಇದರ ಬಗ್ಗೆ ನಾವು ಮುಖ್ಯವಾದಂಥದ್ದು ಸೊ ಅದರಲ್ಲಿ ಗ್ರಾಮ ಪಂಚಾಯತಿಯಿಂದ ಒಂದು ಕಾಮಗಾರಿ ಬಗ್ಗೆ ಒಂದು ಫೋಟೋ ಮಿಸ್ ಮ್ಯಾಚ್ ಪ್ರಕರಣ ಇದೆ. ಪಾಲಟ್ಟ ಗ್ರಾಮ ಪಂಚಾಯತ್ ಬಲಿಷ್ಠ ಕಾಲನಿ ನೇರಳೆ ಪಂಕೆ ಕೊಳವೆ ಬೈಕ 6.5 HP ಪಂಪ್ಸೆಟ್ ಕಾಲಮ್ ಪೈಪ್ ಕೇಬಲ್ ಹಾಗೂ ಇತರ ಸಾಮಗ್ರಿ ಖರೀದಿಸಿ ಅಳವಡಿಕೆ. ಕಾಮಗಾರಿ ಆಗಿದೆ, ಬಟ್ ಕಾಮಗಾರಿ ಕಡತದಲ್ಲಿ ಫೋಟೋ ಮಿಸ್ ಮ್ಯಾಚ್ ಆಗಿದೆ. ಸೊ ಅದನ್ನು ನಾವು ಮಾರ್ಗಸೂಚಿ ಉಲ್ಲಂಘನೆ ಪ್ರಕರಣ ಅಂತ ದಾಖಲು ಮಾಡಿ ವರದಿ ಮಾಡಿದ್ದೇವೆ. ಅದೊಂದು ಪ್ರಕರಣ. ಸೊ ಅದನ್ನು ಮುಖ್ಯ ರೋಡ್ ಸೈಡ್ ಬೋರ್ ಬಿಟ್ಟು ಇನ್ನೊಂದು ಬೋರ್ ಸರಿ. ಈಗ ಯಾವ ಬೋರ್ಗೆ ಹಾಕಿದಾರಲ್ಲ ಆ ಬೋರ್ಗೆ ನೆಕ್ಸ್ಟ್ ಫೋಟೋ ತೆಗಿವಾಗ GPS ಫೋಟೋ ತೆಗಿವಾಗ ಅದಿದ್ದು ಬೋರ್ ಇದೆಯಲ್ಲ ಆ ಬೋರ್ ಅಲ್ಲಿ ಬೋರ್ ಆಗಿದೆ. ಫೋಟೋದಲ್ಲಿ ಮಿಸ್ಮ್ಯಾಚ್ ಬರ್ತದೆ. ಅದು ಬೇರೆ ಸರಿಯಾದ ಫೋಟೋ ಬಿಟ್ಟು ಮತ್ತೆ ಮಾಡೋದು. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಾವುದು ರಾಜ್ಯ ಹಣಕಾಸು ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡಂಗಲ್ಲಿ ಪಲಿಕೆ ಕಲ್ಲಡಿ ಮೋರಿ ರಚನೆ. ಪಾವತಿಯಾದ ಮೊತ್ತ 5,57,777. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಶ್ವಥ್ ಬಿನ್ ನಾರಾಯಣ ಪೂಜಾರಿ ಇವರ ಮನೆ ದುರಸ್ತಿ. ಪಾವತಿಯಾದ ಮೊತ್ತ 23,035. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ಕೆಂಬರ ಎಂಬಲ್ಲಿ ಕೊಳವೆ ಪೈಪ್ ಲೈನ್ ವಿಸ್ತರಣೆ. ಪಾವತಿಯಾದ ಮೊತ್ತ 1,44,829. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ಕಡಂಗಲ್ಲಿ ಕಲ್ಕೆಯಿಂದ ಹೊಸಂಗಡಿ ರಸ್ತೆವರೆಗೆ ಸೋಲಾರ್ ಪೈಪ್ ಅಳವಡಿಕೆ. ಪಾವತಿಯಾದ ಮೊತ್ತ 86,974. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡಂಗಲ್ಲಿ ಬಳಿ SC ಕಾಲನಿ ರಸ್ತೆ ಅಭಿವೃದ್ಧಿ. ಪಾವತಿಯಾದ ಮೊತ್ತ 1,14,185. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡಂಗಲ್ಲಿ ಸರಸ್ವತಿ ಅಕ್ಕಮೈಗಳಿಗೆ ಶೌಚಾಲಯ. ಪಾವತಿಯಾದ ಮೊತ್ತ 43,036. ಮೂಡುಬಿದಿರೆ ತಾಲೂಕು ಪಾಲಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಮ್ಮರ್ ಪರ್ವತದಲ್ಲಿ ಪರಿಶಿಷ್ಟ ಪಂಗಡ ಕಾಲೋನಿ ಬಳಿ ಕೊಳವೆ ಬಾವಿ ರಚನೆ. ಪಾವತಿಯಾದ ಮೊತ್ತ 2,27,022. ಮೂಡುಬಿದಿರೆ ತಾಲೂಕು ಪಾವತಿಯಾದ ಮೊತ್ತ 1,44,690.
ಅಕ್ಷರ ಮುಳುಗಿದ ತಾಲೂಕು ಪಾಲಕ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಮ್ಮಲಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿಗೆ ಕೊಳವೆ ಬಾವಿ ರಚನೆ ಹಾಗೂ ಪೈಪ್ಲೈನ್ ವಿಸ್ತರಣೆ ಪಾವತಿಯಲ್ಲಿ ಮೂಡುಬಿದಿರೆ ತಾಲೂಕು ಪಾಲಕ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಕಟ್ಟಡ ಸ್ಲ್ಯಾಬ್ ರಚನೆ ಪಾವತಿಯಾದ ಮೊತ್ತ 4,64,345. ಮೂಡುಬಿದಿರೆ ತಾಲೂಕು ಪಾಲಕ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಗೂರಿ ಪರಿಶಿಷ್ಟ ಪಂಗಡದ ಸ್ಮಶಾನದ ಇಂಟರ್ಲಾಕ್ ಅಳವಡಿಕೆ ಪಾವತಿಯಾದ ಮೊತ್ತ 2,39,652. ಮೂಡುಬಿದಿರೆ ತಾಲೂಕು ಪಾಲಕ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಾಲಕ್ಕಿಯಲ್ಲಿ ಉಪಕೇಂದ್ರ ಪಾಲಕ ವಸತಿಗೃಹದ ಆವರಣಗೋಡೆಯ ರಿಪೇರಿ ಕಿಟಕಿ ಬಾಗಿಲು ರಿಪೇರಿ ಪಾವತಿಯಾದ ಮೊತ್ತ 1,21,857. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಮ್ಮೂರಿ ಪರಿಶಿಷ್ಟ ಜಾತಿ ಸ್ಮಶಾನದಲ್ಲಿ ಶೌಚಾಲಯ ನಿರ್ಮಾಣ ಪಾವತಿಯಾದ ಮೊತ್ತ 2,29,862. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೋಗ್ಯ ಕೇಂದ್ರ ಪಾಲಕಿಯಲ್ಲಿ ಇಂಟರ್ಲಾಕ್ ಅಳವಡಿಕೆ ಪಾವತಿಯಾದ ಮೊತ್ತ 48,597. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಇಂಟರ್ಲಾಕ್ ಅಳವಡಿಕೆ ಮುಂದುವರಿದ ಕಾಮಗಾರಿ ಪಾವತಿಯಾದ ಮೊತ್ತ 27,871. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಗ್ರಂಥಾಲಯ ಕಟ್ಟಡ ಕಾಮಗಾರಿ ಪಾವತಿಯಾದ ಮೊತ್ತ 2,85,229. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಇತರ ಕಾಮಗಾರಿ ಪಾವತಿಯಾದ ಮೊತ್ತ 3,80,777. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವರ್ಣಬೆಟ್ಟ ಅಂಗನವಾಡಿ ಕಟ್ಟಡದ ಎದುರುಗಡೆ ಶೀತ ಅಳವಡಿಕೆ ಮತ್ತು ಕುಳಿತುಕೊಳ್ಳುವ ವ್ಯವಸ್ಥೆ ಒದಗಿಸಿ ಪಾವತಿಯಾದ ಮೊತ್ತ 2,85,460. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಮ್ಮಲಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿಗೆ ಸೋಲಾರ್ ದೀಪ ಅಳವಡಿಕೆ ಪಾವತಿಯಾದ ಮೊತ್ತ 4,78,540. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಂದಲೆ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ದುರಸ್ತಿ ಪಾವತಿಯಾದ ಮೊತ್ತ 1,16,740. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೇರಳೆ ರಸ್ತೆಗೆ ಕಾಂಕ್ರೀಟೀಕರಣ ಪಾವತಿಯಾದ ಮೊತ್ತ 3,69,951. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ವರ್ಣಬೆಟ್ಟ ಅಂಗನವಾಡಿ ಕಟ್ಟಡದ ಎದುರುಗಡೆ ಬ್ರಿಕ್ ಅಳವಡಿಕೆ ಮತ್ತು ಅಭಿವೃದ್ಧಿ ಪಾವತಿಯಾದ ಮೊತ್ತ 98,214. ರಾಜ್ಯ ಹಣಕಾಸು ಮಂಗಳೂರು ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ವರ್ಣಬೆಟ್ಟು ಬಯಲು ಹರಿಶೆಟ್ಟಿ ಮನೆ ರಿಪೇರಿ ಪಾವತಿಯಾದ ಮೊತ್ತ 50,860. ಮಂಗಳೂರು ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಡಂದಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಪಾವತಿಯಾದ ಮೊತ್ತ 95,700. ಮಂಗಳೂರು ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಡಂದಲೆ ಗುತ್ತಿಮಾರು ಪರಿಶಿಷ್ಟ ಜಾತಿ ಕಾಲೋನಿಗೆ ಮೂಲಭೂತ ಸೌಕರ್ಯ ಪಾವತಿಯಾದ ಮೊತ್ತ 97,700. ತಾಲೂಕು ಪಾಲಕ ಗ್ರಾಮ 40 ಪಂಚಾಯತ್ ಮಜಾಯಿ ರಸ್ತೆಗೆ ಮೋರಿ ರಚನೆ ಪಾವತಿಯಾದ ಮೊತ್ತ 29,355. ಮಂಗಳೂರು ತಾಲೂಕು ಪಾಲಕ ಗ್ರಾಮ ಪಂಚಾಯತಿನ ಕುಟ್ಟಿಮಾರ್ ಎಸ್ಸಿ ಕಾಲೋನಿ ಸಂಬುದ್ದಿ ಬಾಬು ಸುಗುಣ ಶಿವಾನಂದ ಸುಶೀಲ ಜಗ್ಗ ಮಾಯಿಲಾಗಿ ಮನೆ ದುರಸ್ತಿ ಪಾವತಿಯಾದ ಮೊತ್ತ 2,01,35. ಮಂಗಳೂರು ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಡಂದಲೆ ಪಟ್ಟಿಯಲ್ಲಿರುವ ಗ್ರಾಮ ಪಂಚಾಯತಿನ ಆರೋಗ್ಯ ಕಟ್ಟಡಕ್ಕೆ ಸ್ಲ್ಯಾಬ್ ಪಾವತಿಯಾದ ಮೊತ್ತ 4,26,790. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಮ್ಮಲ್ ವಿಶಿಷ್ಟ ಪಂಗಡ ಕಾಲೋನಿ ಪಾವತಿಯಾದ ಮೊತ್ತ 1,90,000. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಮ್ಮಲ್ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಕಾಂಕ್ರೀಟೀಕರಣ ಪಾವತಿಯಾದ ಮೊತ್ತ 4,01,150. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡಂದಲೆ ಗ್ರಾಮದ ಆಲಗುಂದಿ ರಸ್ತೆಯಲ್ಲಿ ತಡೆಗೋಡೆ ರಚನೆ ಪಾವತಿಯಾದ ಮೊತ್ತ 2,40,490. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಕಡಂದಲೆ ಮಂಡ್ಯದಲ್ಲಿ ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ನಗರದಲ್ಲಿರುವ ಸಮುದಾಯ ಅಭಿವೃದ್ಧಿ ಪಾವತಿಯಾದ ಮೊತ್ತ 2,87,584.
ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ಏನೆಲ್ಲ ಅನುದಾನ ಬಿಡುಗಡೆ ಆಗಿರೋದಕ್ಕೆ ನಿಮಗೆ ಏನೆಲ್ಲ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿದೆ, ಅದರ ಒಂದು ಖರ್ಚು ವೆಚ್ಚದ ಮತ್ತು ಕಾಮಗಾರಿಗಳ ಪಟ್ಟಿಯಲ್ಲಿ ಮಾಡಿತ್ತು. ಕಾಮಗಾರಿಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಸೊ ಏನೆಲ್ಲ ನ್ಯೂನತೆಗಳಿವೆ ಅಂತ ಅದನ್ನು ಪಟ್ಟಿ ಮಾಡಿರೋ ಸಭೆಯಲ್ಲಿ ಮಂಡನೆ ಮಾಡ್ಬೋದಾ? ಮೊದಲಿಗೆ ರಾಜ್ಯ ಹಣಕಾಸು ಆಯೋಗದ ಅನುದಾನ ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ಮುರುಘಾ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಪಾಲಕ ಕೇಮಾರ ಕುಂಡಕ್ಕೆ ಎಂಬಲ್ಲಿ ಕೊಳವೆ ಬಾವಿ 1,60,60,29 ಪಾವತಿಯಾಗಿದೆ. ಕಡತದಲ್ಲಿ ಕ್ರಿಯೋಜನೆ ಪ್ರತಿ ಮತ್ತು ಅಳವಡಿಸಿದ ಪ್ರತಿಯನ್ನು ಲಕ್ಷೀಕರಿಸಿದ ಕಾರಣಕ್ಕಾಗಿ ಅದನ್ನು ನ್ಯೂನತೆಯಲ್ಲಿ ದಾಖಲು ಮಾಡಿದರು. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡದಲ್ಲಿ ಸರಸ್ವತಿ ಡಾಕ್ಟರ್ ಬಸಮ್ಮ ಇವರಿಗೆ ಶೌಚಾಲಯ ಪಾವತಿ ಮೊತ್ತ 33,36 2021ನೇ ಸಾಲಿನ ಒಂದು ಕ್ರಿಯೋಜನೆ. ಅದೊಂದು ಕೂಡ ಕ್ರಿಯೋಜನೆ ಪ್ರತಿ ಇಲ್ಲ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಾಲನಿ ಬಳಿ ಕೊಳವೆ ಬಾವಿ ರಚನೆ ಪಂಪ್ ಅಳವಡಿಕೆ, ಪಂಪ್ ಶೆಡ್ ವಿದ್ಯುದೀಕರಣ ಹಾಗೂ ಪೈಪ್ಲೈನ್ ಕಾಮಗಾರಿ. ಇದಕ್ಕೆ 2,37,022 ರೂಪಾಯಿ ಪಾವತಿಯಾಗಿದೆ. ಸೊ ಈ ಒಂದು ಕಾಮಗಾರಿಯ ಫೋಟೋ ಮಿಸ್ಮ್ಯಾಚ್ ಆಗಿರುವಂಥದ್ದು. ಸೊ ಮತ್ತೆ ಅದೇ ಕ್ರಿಯೋಜನೆಯಲ್ಲಿ ಸೇಮ್ ಅದೇ ಹೆಸರಿಗೆ ಕಾಮಗಾರಿಯನ್ನು ತೋರಿಸಿದ್ದಾರೆ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಮಾರ ಕೊಳ್ಳಲು ಮೇಲ್ಪಟ್ಟ ಕೊಂಗಡ ಕಾಲನಿ ಬಳಿ ಕೊಳವೆ ಬಾವಿ ರಚನೆ, ಕೊಳವೆ ಬಾವಿ ವಿದ್ಯುದೀಕರಣ, ಪೈಪ್ಲೈನ್ ಕಾಮಗಾರಿ, ಪಂಪ್ ಅಳವಡಿಕೆ ಮತ್ತು ಪಂಪ್ ಸೆಟ್ ಅಳವಡಿಕೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸೊ 2 ಕಡತ ನಿರ್ವಹಣೆ ಆಗಿದೆ. ಬಟ್ ನಾವು ಇವಾಗ ನೋಡಿದಾಗ ಅಲ್ಲಿ ನಮಗೆ 2 ಕಾಮಗಾರಿ ಸಿಕ್ಕಿಲ್ಲ. ಮತ್ತೆ ವಿಚಾರಣೆ ಮಾಡಿದಾಗ ಒಂದರಲ್ಲಿ ಅವರಿಗೆ ಕೊಳವೆ ಬಾವಿ ಕೊರೆದಕ್ಕೆ ಪೇಮೆಂಟ್ ಆಗಿದೆ 1,44,609. ಮತ್ತೆ ಉಳಿದದ್ದು 2,37,022 ರೂಪಾಯಿ ಏನಿದೆ ಅದು ಪಂಪ್ ಶೆಡ್ ಅಳವಡಿಕೆ ಮತ್ತು ವಿದ್ಯುದೀಕರಣ ಹಾಗೂ ಪೈಪ್ಲೈನ್ ಕಾಮಗಾರಿಗೆ ಪಾವತಿಯಾಗಿರುತ್ತೆ. ಸೊ ಅದು ಫೋಟೋ ಮಿಸ್ ಮ್ಯಾಚ್ ಆಗಿದೆ. ಕಡತದಲ್ಲಿ ಫೋಟೋ ಸರಿಯಾಗಿ ಇಟ್ಟಿಲ್ಲ. ಆ ಒಂದು ಕಾರಣಕ್ಕಾಗಿ ನಮ್ಮ ಆಕ್ಷೇಪಣೆ ನೀಡಿದ್ದೇವೆ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಚನೆ ಹಾಗೂ ಪೈಪ್ಲೈನ್ ವಿಸ್ತರಣೆ. ಇದಕ್ಕೆ 1,22,23 ಸಾಲಿನ ಕಾಮಗಾರಿ. ಅಳತೆ ಪುಸ್ತಕದ ಪ್ರತಿಯನ್ನು ಇಟ್ಟಿಲ್ಲ ಮತ್ತು ಕ್ರಿಯೋಜನೆ ಪ್ರತಿಯನ್ನು ಇಟ್ಟಿಲ್ಲ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಾಲಕ ಇಂಡಿಯಾ ಉಪಕೇಂದ್ರ ಪಾಲಕ ವಸತಿ ಗೃಹದ ಆವರಣ ಗೋಡೆ ರಿಪೇರಿ, ಕಿಟಕಿ ಬಾಗಿಲು ರಿಪೇರಿ, ವಿದ್ಯುತ್ ವೈರಿಂಗ್ ದುರಸ್ತಿ, ನೀರಿನ ಪೈಪ್ಲೈನ್ ಅಳವಡಿಕೆ, ರಿಪೇರಿ. ಪಾವತಿ 1,50,257. 22-23ನೇ ಸಾಲಿನಲ್ಲಿ ನಡೆದಂಥ ಕ್ರಿಯೋಜನೆಯಲ್ಲಿ ಕಾಮಗಾರಿ. ಇದು ಕ್ರಿಯೋಜನೆ ಪ್ರತಿಯನ್ನು ಲೆಕ್ಕೀಕರಿಸಿಲ್ಲ ಮತ್ತು ಹಂತವಾರು ಚಾರ್ಜಿಕ ಲೆಕ್ಕೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಗುಡಿ ಪರಿಶುದ್ಧ ಸ್ಮಶಾನದ ಬಳಿ ಶೌಚಾಲಯ ನಿರ್ಮಾಣ 2,29,862 ರೂಪಾಯಿ ಪಾವತಿಯಾಗಿದೆ. 22-23ನೇ ಸಾಲಿನಲ್ಲಿ ಒಂದು ಕಾಮಗಾರಿಯನ್ನು ಕ್ರಿಯೋಜನೆಯಲ್ಲಿ ತಗೊಂಡಿರುವಂಥದ್ದು. ಕ್ರಿಯೋಜನೆ ಪ್ರತಿಯನ್ನು ಲೆಕ್ಕೀಕರಿಸಿಲ್ಲ ಮತ್ತು ಪ್ರತಿಯನ್ನು ಇಟ್ಟಿಲ್ಲ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೋಗ್ಯ ಕೇಂದ್ರ ಪಾಲಕ ಇಲ್ಲಿ ಇಂಟರ್ಲಾಕ್ ಅಳವಡಿಕೆ 48,532 ರೂಪಾಯಿ ಪಾವತಿಯಾಗಿದೆ. 22-23ನೇ ಸಾಲಿನ ಯೋಜನೆ. ಸೊ ಅದ್ರದ್ದು ಕ್ರಿಯೋಜನೆ ಪ್ರತಿ ಇಟ್ಟಿಲ್ಲ ಹಾಗೂ ಅಳತೆ ಪುಸ್ತಕದ ಪ್ರತಿಯನ್ನು ಲೆಕ್ಕೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಇಂಟರ್ಲಾಕ್ ಅಳವಡಿಕೆ ಮುಂದುವರಿದ ಕಾಮಗಾರಿ 77,871 ರೂಪಾಯಿ ಪಾವತಿಯಾಗಿದೆ. 23-24ನೇ ಸಾಲಿನಲ್ಲಿ ತೆಗೆದುಕೊಂಡಂತಹ ಕಾಮಗಾರಿ. ಅಳತೆ ಪುಸ್ತಕದ ಪ್ರತಿ ಹಾಗೂ ಕ್ರಿಯೋಜನ ಪ್ರತಿ ಮತ್ತು ಫೋಟೋ ಮಿಸ್ಮ್ಯಾಚ್ ಆಗಿರುವಂಥದ್ದು. ಹಾಗಾಗಿ ಅದನ್ನು ಆಕ್ಷೇಪಣೆಗೆ ಸೂಚನೆ ಮಾಡ್ತೇವೆ. ಮೂಡುಬಿದಿರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಜನತಾನಗರ ಗ್ರಂಥಾಲಯ ಕಟ್ಟಡ ಕಾಮಗಾರಿ ಮುಂದುವರೆದ ಕಾಮಗಾರಿ 2,85,229 ರೂಪಾಯಿ ಪಾವತಿಯಾಗಿದೆ. 23-24ನೇ ಸಾಲಿನಲ್ಲಿ ಕ್ರಿಯೋಜನೆಯಲ್ಲಿ ದಾಖಲಾಗಿರುವಂಥದ್ದು. ಕ್ರಿಯೋಜನ ಪ್ರತಿ ಲೆಕ್ಕೀಕರಿಸಿಲ್ಲ ಮತ್ತು ಅಳತೆ ಪುಸ್ತಕದ ಪ್ರತಿಯನ್ನು ಲೆಕ್ಕೀಕರಿಸಿಲ್ಲ. ಕಡತದಲ್ಲಿ ಮೂಡುಬಿದಿರೆ ತಾಲೂಕು ಪಾಲಕ
ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಕ್ಕೆ ಶೆಡ್ ಅಳವಡಿಕೆ ಮತ್ತು ಇತರ ಕಾಮಗಾರಿ 3,80,777 ರೂಪಾಯಿ ಪಾವತಿಯಾಗಿದೆ. 23-24ನೇ ಸಾಲಿನ ಯೋಜನೆಯಲ್ಲಿ ಅಳವಡಿಕೆ ಮಾಡಿರುವಂತಹ ಕಾಮಗಾರಿ ಪ್ರಯೋಜನ ಪ್ರತಿಯನ್ನು ನವೀಕರಿಸಿಲ್ಲ ಮತ್ತು ಅಳತೆ ಪ್ರತಿನಿಧಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವರ್ಣಬೆಟ್ಟ ಅಂಗನವಾಡಿ ಕಟ್ಟಡದ ಎದುರುಗಡೆ ಸ್ಟ್ರೀಟ್ ಅಳವಡಿಕೆ ಮತ್ತು ಕುಳಿತುಕೊಳ್ಳುವ ವ್ಯವಸ್ಥೆ ಒದಗಿಸುವುದು 2,85,410 ರೂಪಾಯಿ ಪಾವತಿಯಾಗಿದೆ. 23-24ನೇ ಸಾಲಿನ ಕ್ರಿಯೋಜನೆ ಪ್ರತಿಯನ್ನು ಲಕ್ಷೀಕರಿಸಿಲ್ಲ ಮತ್ತು ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೌರ್ಣಮಿಯ ಪರಿಶುದ್ಧಾದಿ ಪಾಲನೆಗೆ ಸೋಲಾರ್ ದೀಪ ಅಳವಡಿಕೆ 4,75,540 ರೂಪಾಯಿ ಪಾವತಿಯಾಗಿದೆ. 24ನೇ ಸಾಲಿನ ಕ್ರಿಯೋಜನೆ ಕಡತದಲ್ಲಿ 20 ಸೋಲಾರಿಗೆ ಪಾವತಿ ಮಾಡಿದ್ದು ಕಡತದಲ್ಲಿ ಬರೀ 5 ಸೋಲಾರ್ ಛಾಯಾಚಿತ್ರವನ್ನು ಲಕ್ಷೀಕರಿಸಿದ್ದಾರೆ. ಉಳಿದ 15 ಸೋಲಾರ್ ಛಾಯಾಚಿತ್ರವನ್ನು ಲಕ್ಷೀಕರಿಸಿರುವುದಿಲ್ಲ. ಆದ ಕಾರಣಕ್ಕಾಗಿ ಅದರ ಪಾವತಿ ಮೊತ್ತವನ್ನು ಆಕ್ಷೇಪಣೆ ಇಟ್ಟಿದ್ದೇವೆ. ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡತದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ಪುರ ಬಾಲಕರ ವಿದ್ಯಾರ್ಥಿ ನಿಲಯ ದುರಸ್ತಿ 1,14,714 ರೂಪಾಯಿ ಪಾವತಿಯಾಗಿರುವಂಥದ್ದು. 24-25ನೇ ಸಾಲಿನ ಕ್ರಿಯೋಜನೆಯಲ್ಲಿ ಅಳವಡಿಸಿರುವಂಥದ್ದು. ಕ್ರಿಯೋಜನೆ ಗೊತ್ತಿಲ್ಲ ಮತ್ತು ಅಳತೆ ಖರ್ಚುಗಳನ್ನು ಲಕ್ಷೀಕರಿಸಿಲ್ಲ. ಕೊನೆಯದಾಗಿ ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲರ್ಕೆ ವರ್ಣಬೆಟ್ಟ ಅಂಗನವಾಡಿ ಕಟ್ಟಡದ ಎದುರುಗಡೆ ಗ್ರಿಲ್ ಅಳವಡಿಕೆ ಹಾಗೂ ಅಭಿವೃದ್ಧಿ 98,214 ರೂಪಾಯಿ ಪಾವತಿಯಾಗಿದೆ. 24-25ನೇ ಸಾಲಿನ ಕ್ರಿಯೋಜನೆ ಪ್ರಯೋಜನ ಪ್ರತಿ ಹಾಗೂ ಅಳತೆ ಪುಸ್ತಕದ ಪ್ರತಿಯನ್ನು ವ್ಯಕ್ತೀಕರಿಸಿಲ್ಲ. ಇದು ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ವರದಿ. ಇದರಲ್ಲಿ ಏನಾದರೂ ಕೇಳುವಂಥದ್ದಿದೆ? ಸೊ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ರಾಜ್ಯ ಹಣಕಾಸು ಮಂಗಳೂರು ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲರ್ಕೆ ವರ್ಣಬೆಟ್ಟು ಕೊಳಕೆ ಬೈಲು ಹರಿಶೆಟ್ಟಿ ಮನೆ ರಿಪೇರಿ ಅವರಿಗೆ 56,260 ರೂಪಾಯಿ ಪಾವತಿಯಾಗಿದೆ. ಅಂದಾಜು ಪ್ರತಿ ಕ್ರಿಯೋಜನ ಪ್ರತಿ ಮತ್ತು ಅಳತೆ ಪುಸ್ತಕದ ಪ್ರತಿಯನ್ನು ಖರ್ಚುಗಳಲ್ಲಿ ಲಕ್ಷೀಕರಿಸಿಲ್ಲ. 20-21ನೇ ಸಾಲಿನ ಕ್ರಿಯೋಜನೆ ಮಂಗಳೂರು ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ನ ಕಳೆದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಪಾವತಿ ಮೊತ್ತ 97,700 ರೂಪಾಯಿ. 20-21ನೇ ಸಾಲಿನಲ್ಲಿ ಕ್ರಿಯೋಜನೆಯಲ್ಲಿ ಅಳವಡಿಕೆ ಮಾಡುವಂತಹ ಕಾಮಗಾರಿ ಕಡತದಲ್ಲಿ ಅಂದಾಜು ಪ್ರತಿ ಮತ್ತು ಕ್ರಿಯೋಜನ ಪ್ರತಿ ಮತ್ತು ಅಳತೆ ಪುಸ್ತಕದ ಪ್ರತಿ ಮತ್ತು ಫೋಟೋ ಕಾಮಗಾರಿಯ 3 ಹಂತದ ಛಾಯಾಚಿತ್ರ ಇದು ಮಿಸ್ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಆಕ್ಷೇಪಣೆಯಲ್ಲಿ ಗುರುತಿಸಿರುವಂಥದ್ದು. ಮಂಗಳೂರು ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ನ ಕಡಂದಲೆ ಬುದ್ಧಿಮಾರು ಪರಿಶುದ್ಧಾದಿ ಕಾಲೋನಿಗೆ ಮೂಲಭೂತ ಸೌಕರ್ಯ ಪಾವತಿ ಮೊತ್ತ 97,020 ರೂಪಾಯಿ. 20-21ನೇ ಸಾಲಿನ ಕಾಮಗಾರಿ ಕಡತದಲ್ಲಿ ಅಂದಾಜು ಪ್ರತಿ ಮತ್ತು ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮಂಗಳೂರು ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ನ ಚಳ್ಳಗಿರಿ ಬಜಾಯಿ ರಸ್ತೆಗೆ ಮೋಡಿ ರಸ್ತೆಗೆ 29,355 ರೂಪಾಯಿ ಪಾವತಿ ಮೊತ್ತ. 20-21ರ ಕಾಮಗಾರಿ ಕಡತದಲ್ಲಿ ಅಂದಾಜು ಪ್ರತಿ ಮತ್ತು ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮಂಗಳೂರು ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ಕಡಂದಲೆ ಬುದ್ಧಿಮಾರ ಎಸ್ಸಿ ಕಾಲೋನಿ ಶಂಭು ಸಣ್ಣ ಜೇಣದ ಮುಗ್ರ ಸಣ್ಣ ಬಾಬು ಸುಗುಣ ವೈಕ ಶಿವಾನಂದ ಬಿಸಿನ ಸಣ್ಣ ಮಾಯಿ ಸಣ್ಣ ದುರ್ಗ ಮಾಯಿಲ ಜೋಗ್ ಇವರ ಮನೆ ದುರಸ್ತಿ ಒಟ್ಟು ಪಾವತಿ ಮೊತ್ತ 2,01,035 ರೂಪಾಯಿ. 20-21ನೇ ಸಾಲಿನಲ್ಲಿ ನಡೆದಂಥ ಕಾಮಗಾರಿ ಕಡತದಲ್ಲಿ ಅಳತೆ ಪುಸ್ತಕದ ಪ್ರತಿ ಮತ್ತು ಅಂದಾಜು ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮಂಗಳೂರು ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ಕಡದಲ್ಲಿ ಪಂಚಾಯತಿಯಲ್ಲಿರುವ ಗ್ರಾಮ ಪಂಚಾಯತ್ ಆರೋಗ್ಯ ಕಟ್ಟಡಕ್ಕೆ ಲಾಭ ಪಾವತಿ 4,76,790 ರೂಪಾಯಿ. 21-22ನೇ ಸಾಲಿನ ಕಾಮಗಾರಿ ಕ್ರಿಯೋಜನೆ ಪ್ರತಿ ಹಾಗೂ ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಾಲಯ ಸಂಸ್ಥಾಪಕರ ಕಾಲೋನಿ ರಸ್ತೆ ಕಾಂಕ್ರೀಟೀಕರಣ 21-22ನೇ ಸಾಲಿನ ಕಾಮಗಾರಿ ಪಾವತಿ ಮೊತ್ತ 1,90,000. ಕಡತದಲ್ಲಿ ಕ್ರಿಯೋಜನೆ ಪ್ರತಿ ಹಾಗೂ ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಮಾರು ಪರಿಶುದ್ಧಾದಿ ಕಾಲೋನಿ ರಸ್ತೆ ಕಾಂಕ್ರೀಟೀಕರಣ ಪಾವತಿ ಮೊತ್ತ 4,90,000 ರೂಪಾಯಿ. 21-22ನೇ ಸಾಲಿನಲ್ಲಿ ನಡೆದಂಥ ಕಾಮಗಾರಿ ಕಡತದಲ್ಲಿ ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಮೂಡುಬಿದಿರೆ ತಾಲೂಕು ಪಾಲರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡಂದಲೆ ಗ್ರಾಮದ ಆಲಗುಂಡಿ ರಸ್ತೆ ಬದಿ ತಡೆಗೋಡೆ ರಚನೆ ಪಾವತಿ ಮೊತ್ತ 2,40,470 ರೂಪಾಯಿ.
21-22ನೇ ಸಾಲಿನ ಒಂದು ಕ್ರಿಯೋಜನೆ ಕರ್ತವ್ಯದಲ್ಲಿ ಅಗತ್ಯ ಪುಸ್ತಕ ಪ್ರತಿಯೊಂದು ಕ್ರಿಯೋಜನೆ ಪ್ರತಿ ಲಕ್ಷೀಕರಿಸಿಲ್ಲ. ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಕಡಂಬೆಲೆ ಪಲಿಕೆಯಲ್ಲಿರುವ ಆರೋಗ್ಯ ಸಹಾಯಕಿಯವರ ವಸತಿಗಳಾದ ಸಾಮಾನ್ಯ ನೆಲಹಾಸು ಕಿಟಕಿ ಬಾಗಿಲು ಕೆಲಸ ಪಾವತಿ ಮೊತ್ತ 4,77,718 ರೂಪಾಯಿ. 22-23ನೇ ಸಾಲಿನ ಕಾಮಗಾರಿ ಲಕ್ಷೀಕರಿಸಿಲ್ಲ. ಕೊನೆಯದಾಗಿ ಮೂಡಿಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಗರದಲ್ಲಿರುವ ಸಮುದಾಯ ಅಭಿವೃದ್ಧಿ ಮುಂದುವರಿದ ಕಾಮಗಾರಿ ಪಾವತಿ ಮೊತ್ತ 2,82,584 ರೂಪಾಯಿ. 23-24ನೇ ಸಾಲಿನ ಕಾಮಗಾರಿ ಕಡತದಲ್ಲಿ ಅಗತ್ಯ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಈ ಒಂದು ಕಾರಣಕ್ಕಾಗಿ ಇದನ್ನು ಆಕ್ಷೇಪಣೆಗೆ ಸೂಚಿಸಿರುವಂತಹ ಪ್ರಕರಣ. ಇದರ ಬಗ್ಗೆ ನಾನು ಕೇಳುವಂಥದ್ದು ಏನು ಆಕ್ಷೇಪಣೆ ಮತ್ತು ಕಡಿಮೆ ಅದು ಸಂಬಂಧಪಟ್ಟ ಅಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಗವರ್ನಿಂಗ್ ವರದಿಕೊಂಡು ಹೌದಲ್ಲ 5 ವರ್ಷ ನಾವು ಇದು ಮಾಡಿದ್ವಿ. ಅದಾದ 5 ವರ್ಷದ್ದು ಇವಾಗ ಒಟ್ಟಿಗೆ ಮಾಡ್ತಾರೆ. ನಾನು ಕೊನೆಗೆ ಜಿಲ್ಲಾ ಪಂಚಾಯತ್ ಕೊನೆಗೆ ಎಲ್ಲ ಬೇರೆ ಇದೆಲ್ಲ ಆಗಿದೆ. ಎಲ್ಲ ಕಾಮಗಾರಿಗಳಿಗೆ ಕೂಲಿ ಕೊಟ್ಟಿದೆ. ನಾನು ಜಿಲ್ಲಾ ಪಂಚಾಯತ್ ನೇರಳೆ ಪಾಲಿಕೆಗೆ ಅದು ಅಳತೆ ಬೋರ್ವೆಲ್ಗೆ ಹಾಕಿದ್ದ ಅದು 20-21 ಹಾಸ್ಪಿಟಲ್ ಇದ್ದು ಅದು ಜಿಮ್ ಕಟ್ಟಡ ಮಾಡಿ ಜಿಮ್ ಕಟ್ಟಡ ಮೇಡಮ್ ಜಿಮ್ ಕಟ್ಟಡ ಕೂಡ ಆಗಿದೆ. ಅದಷ್ಟು ಕೂಡ ಕಾಮಗಾರಿಗಳು ಅದು ಮತ್ತೆ ಹೆಚ್ಚಿನದು ಅದರ ಆಕ್ಷೇಪಣೆ ಕಾಪಿ ಇರಲಿಲ್ಲ ಅಂತೇಳಿ ಅದನ್ನು ಅಡಾಪ್ಟೇ ಮಾಡಿದ್ರೆ ಏನಿಲ್ಲ ಅಂತ ಹೇಳಿದ್ರೆ ನಾವು ಉದ್ಯೋಗಾಭಿವೃದ್ಧಿ ಯೋಜನೆಯ ವರದಿಗೆ ಹೋಗೋಣ. ಆಯ್ತು ಬನ್ನಿ. ಎಲ್ಲ ಮೇಡಮ್ 43 ಜನ ಸೊ ಪಬ್ಲಿಕ್ ಇದು ಗ್ರಾಮಗಳಲ್ಲಿ ಪಬ್ಲಿಕ್ ಮತ್ತೆ ಸರ್ಕಾರದಿಂದ ರೂಲ್ಸ್ ಚೇಂಜ್ ಆಗಿದೆ. ಖಾಲಿ ಸಣ್ಣ ರೈತರಿಗೆ ಕೊಟ್ಟರೆ 2.5 ಎಕರೆಗೆ ಒಳಗೆ ಮಾತ್ರ. ಬೇಡಿಕೆಯಲ್ಲಿ ನಾವು ಎಂಟ್ರಿ ಮಾಡ್ತಾರೆ. 5 ಎಕರೆ ಅದು ಮಾಡಿದೆ. ಹೌದು, ಬೇಡಿಕೆಯಲ್ಲಿ ದಾಖಲು ಮಾಡ್ತಾರೆ. ಸಾರ್ವಜನಿಕರಿಗೆ ಮತ್ತೆ ನೋಡಿದ್ದಾರೆ ಒಂದು ಕೆಲಸ ನಾನು ಮಾಡಿಸಿದ್ದೇನೆ. ಇಲ್ಲಿ ನೋಡ್ಬೇಕು ಮತ್ತೆ ನಿಲ್ತದೆ ಇನ್ನೂ ಸ್ಟ್ರಿಕ್ಟ್ ಮಾಡ್ತಾರೆ. ಯುಕ್ತದಾರನ ಒಂದಂತೂ ಯಾವುದೇ ಯುಕ್ತದಾರ ಅಂತ ಇದ್ರಲ್ಲ ಅದು ಒಂದು ಸಹ ಅಲ್ಲ ಟೆಸ್ಟ್ ಬೇಕಾದ್ರೆ ಇಲ್ಲಿ ಆರು ಇಲ್ಲ. ಕಾಂಕ್ರೀಟ್ ರೋಡ್ ಆಗ್ತಾ ಇತ್ತು ಮೊದಲು ತುಂಬಾ ಅದರ ಗಮನ ಮಾಡ್ತಾ ಇತ್ತು. ಪಬ್ಲಿಕ್ ಒಂದು ಪಬ್ಲಿಕ್ ಎಲ್ಲ ಶಾಪ್ ಅದು ಪಬ್ಲಿಕ್ ಅದೇ ಇವಾಗ ಪೇಮೆಂಟ್ ಮೆಟೀರಿಯಲ್ ಪೇಮೆಂಟ್ ಯಾಕೆ ಹೋಗಿ ಮೂಡಬಿದ್ರೆ ತಾಲೂಕು ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರ್ನಬೆಟ್ಟು ಮೇನ್ ರೋಡಿಂದ ಬರ್ನಬೆಟ್ಟು ಶಾಲೆಗೆ ಹೋಗುವ ರಸ್ತೆ ಕಾಂಕ್ರೀಟೀಕರಣ ಪಾವತಿ ಮೊತ್ತ 2,21,764. ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಪಾಲಕ ಗ್ರಾಮದ ತಾಳಿದರಿಂದ ಕಲ್ಲಗುಡ್ಡೆವರೆಗೆ ಮಣ್ಣಿನ ರಸ್ತೆ ರಚನೆ ಪಾವತಿ ಮೊತ್ತ 2,59,656. ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಲಕ ಗ್ರಾಮದ ಮಗದರ ಗುತ್ತು ಬಳಿ ಪರಂಬೂರು ತೋಡು ದೂಲೆತ್ತುವುದು ಪಾವತಿ ಮೊತ್ತ 1,34,016.
43 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ ರೂಪಾಯಿ 13,69,476, ಸಾಮಗ್ರಿ ಮೊತ್ತ ರೂಪಾಯಿ 3,96,359.92 ರೂಪಾಯಿ, ಒಟ್ಟು ಮೊತ್ತ ರೂಪಾಯಿ 17,65,835 ಖರ್ಚಾಗಿರುತ್ತದೆ. ಒಟ್ಟು 3,924 ಮಾನವ ದಿನಗಳು ಸೃಜನೆಯಾಗಿರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವ ಕುರಿತು ವರದಿ ಸಾಲಿನಲ್ಲಿ 659 ಕುಟುಂಬಗಳು ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು, 659 ಕುಟುಂಬಗಳು ಉದ್ಯೋಗ ಚೀಟಿ ವಿತರಿಸಿದ್ದು, 240 ಕುಟುಂಬಗಳು ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತಾರೆ. 79 ಕುಟುಂಬಗಳು ಕೂಲಿ ನಿರ್ವಹಿಸಿದ್ದು, 148 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಿದ್ದಾರೆ. ಕಾಮಗಾರಿಗಳ ಸ್ಥಳ ಪರಿಶೀಲನೆಯಲ್ಲಿ ದಾಖಲೆಗಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಒಟ್ಟಾರೆ ಅಂಶಗಳನ್ನು ಸಭೆಯಲ್ಲಿ ಮಂಡಿಸುವ ಕುರಿತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 2024-25ನೇ ಸಾಲಿನ ಕ್ರಿಯಾ ಯೋಜನೆಯ ಜಿಲ್ಲಾ ಸಮನ್ವಯಾಧಿಕಾರಿಯವರಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 6.3 ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ವೃತ್ತದಂತೆ ಕ್ರಿಯಾ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 4.1 ಪ್ರಕರಣ 2 ಪ್ರಕಾರ ಕಾಯಕ ಬಂಧು ಅಥವಾ ಮೇಟ್ನನ್ನು ನೇಮಕ ಮಾಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1 ನೋಂದಾಯಿತ ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು, 3.1.1 ಉಪ ಪ್ರಕರಣ ಸಂಖ್ಯೆ 2 ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನೆ ಭೇಟಿ ಕೈಗೊಂಡಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಉಪ ಪ್ರಕರಣ ಸಂಖ್ಯೆ 1 ಮತ್ತು 2 ಪ್ರಕಾರ ಕೆಲಸ ಮಾಡಿದ ವಿವರಗಳನ್ನು ನಮೂದಿಸಿರುವ 3 ಕುಟುಂಬಗಳ ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುವ ಉದ್ಯೋಗ ಚೀಟಿ ಕಾಮಗಾರಿ ಸ್ಥಳದಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ ಲಭ್ಯವಾಗಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3 ಪ್ರಕಾರ ಪಾರದರ್ಶಕ ನಿಯಮಗಳನ್ವಯ ಸಾಮಗ್ರಿ ಖರೀದಿಸಿದ್ದು ಹಾಗೂ ಅದಕ್ಕೆ ಸಂಬಂಧಿಸಿದ ದಾಸ್ತಾನುಗಳನ್ನು ನಿರ್ವಹಿಸುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಉಪ ಪ್ರಕರಣ 5 ಪ್ರಕಾರ 40 ಕಾಮಗಾರಿಗಳ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.13.5 ಹಾಗೂ 7.13.6 ಪ್ರಕಾರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯವರಿಂದ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ 3 ಕಾಮಗಾರಿಗಳಿಗೆ ಟೆಸ್ಟ್ ಮೆಜರ್ಮೆಂಟ್ ಮಾಡಿಸಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.1 ಪ್ರಕಾರ ಅನುಷ್ಠಾನವಾದ 29 ಕಾಮಗಾರಿಗಳಿಗೆ ಮುಕ್ತಾಯಗೊಳಿಸಿ ಮುಕ್ತಾಯ ವರದಿ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8 ಪ್ರಕಾರ ಸೃಜನೆಯಾದ ಆಸ್ತಿಗಳನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.2 ಪ್ರಕಾರ 41 ಕಾಮಗಾರಿಗಳಿಗೆ 3 ಹಂತದ ಛಾಯಾಚಿತ್ರ ತೆಗೆದು ಅದರ ಅನುಸಾರ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಪ್ರಕರಣ ಸಂಖ್ಯೆ 10.3.9 ಪ್ರಕಾರ ದೂರುವಾಹಿಯನ್ನು ನಿರ್ವಹಿಸುತ್ತಾರೆ. ಮಾಹಿತಿ ಗೋಡೆ ಇದೆ, ದೂರು ಪೆಟ್ಟಿಗೆ ಇದೆ, ನಗದು ಪುಸ್ತಕ ಸಮರ್ಪಕವಾಗಿದೆ. ಒಟ್ಟು 43 ಕಾಮಗಾರಿಗಳ ಒಂದು ಕಡತಗಳನ್ನು ಸಂಬಂಧಿಸಿಬಿಟ್ಟು 3,924 ಮಾನವ ದಿನಗಳ ಸೃಜನೆಯಾಗಿದೆ. 13,69,476 ಕೂಲಿ ಮೊತ್ತ, 3,96,359.92 ಸಾಮಗ್ರಿ ಮೊತ್ತ, ಒಟ್ಟು 17,65,835.92 ಖರ್ಚಾಗಿರುವಂತಹ ಮೊತ್ತ. ವರದಿ ಬಗ್ಗೆ ವಿವರದ ಮಾಹಿತಿಯನ್ನು ಕೇಳಿದ್ದು. ಈ ಒಂದು ಅವಧಿಯಲ್ಲಿ 3 ಪ್ರಕರಣಗಳು ದಾಖಲಾಗಿದೆ. ಅದನ್ನು ಸಭೆಯಲ್ಲಿ ಮಂಡನೆ ಮಾಡ್ತೇನೆ. ಎಜಿಸಿ ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಡಗದ ಗ್ರಾಮದ ಭಾಸ್ಕರ್ ಭಂಡಾರಿಗಳ ಜಮೀನಿನಲ್ಲಿ ಭಾಗವಹಿಸಿದೆ. ಒಟ್ಟು 1,14,63 ರೂಪಾಯಿ ಪಾವತಿ ಆಗಿದೆ. ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಗಂಟೆಯಾಗಿ ನಿರ್ವಹಿಸಬೇಕಿತ್ತು, ಅದನ್ನು ನಿರ್ವಹಿಸಿರಲಿಲ್ಲ. ಇನ್ನೊಂದು ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಡಗಲೆ ಗ್ರಾಮದ ವಿಠಲ ಮೊಯ್ಲಿ ದೇವನಾಥ ಗೋಪಾಲ ಮೊಯ್ಲಿ ಇವರ ಜಾಗದಲ್ಲಿ ಪುಸ್ತಕ ಕೇಂದ್ರ ರಚನೆ. ಒಂದು ಕಾಮಗಾರಿಗೆ ಒಟ್ಟು 44,966 ರೂಪಾಯಿ ಪಾವತಿ ಆಗಿದೆ. ಚೆಕ್ ಮೆಜರ್ಮೆಂಟ್ ನಿರ್ವಹಿಸಬೇಕಿದೆ. ಮೂಡಬಿದ್ರೆ ತಾಲೂಕು ಪಾಲಕ ಗ್ರಾಮ ಪಂಚಾಯತ್ ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಕೂಡ ಬಾಕಿ ಇರುವಂಥದ್ದು. ಸೊ ಇದನ್ನು ಈ 3 ಪ್ರಕರಣವನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಇವಿಷ್ಟು ಈ ಒಂದು ಆರ್ಥಿಕ ವರ್ಷದಲ್ಲಿ ನಡೆದಂತಹ ಸಾಮಾಜಿಕ ಪರಿಶೋಧನೆಯ ವರದಿಗಳು.
ಇದ್ರ ಬಗ್ಗೆ ಏನಾದ್ರು ಕೇಳ್ಬೋದು. ಪೇಂಟಿಂಗ್ಗಳು ಅಥವಾ ಪೇಂಟಿಂಗ್ಗೆ ಬಗ್ಗೆ ಏನಾದರೂ ಮಾಹಿತಿಗಳಿರ್ಬೋದು, ಎಲ್ಲವನ್ನು ನೀವು ಕೇಳಲಿಕ್ಕೆ ಇವಾಗ ಅವಕಾಶ ಇದೆ. ರೆಕಾರ್ಡ್ ಎಲ್ರು ವರದಿಯಲ್ಲಿ ಬೇರೆ ಏನಾದ್ರು ಕೇಳುವಂಥದ್ದಿದ್ರೆ ಇವಾಗ ಕೇಳ್ಬೋದು. ಅದಕ್ಕೆ ನಿಮಗೆ ಕಾರ್ಯಸೂಚಿಯಲ್ಲಿ ಅದಕ್ಕೋಸ್ಕರನೇ ಸಮಯ ನಿಗದಿ ಮಾಡಿರುವಂಥದ್ದು. ಏನಾದರೂ ಇದ್ರೆ ಕೇಳ್ಬೋದು. ಯಾವತ್ತಿಗೆ ಪಟ್ಟ ತೆಗಿತಾಗಲ್ಲ, ಮಾಡಿದ್ದಾಗಲ್ಲ. ಅದೇ ಸೊ ವೈಯಕ್ತಿಕವಾಗಿ ತಗೊಳ್ಬೋದು, ಅವಕಾಶ ಇದೆ. ಏನಾದರೂ ನಿಮಗೆ ಇವಾಗ ನೆಕ್ಸ್ಟ್ ವರ್ಷ ಅಂದರೆ 26ನೇ ಇಸವಿಯಲ್ಲಿ ನೀವೇನಾದರೂ ಕಾಮಗಾರಿ ಮಾಡುವಂಥದ್ದಿದ್ರೆ ದಯವಿಟ್ಟು ಅಕ್ಟೋಬರ್ 2ನೇ ತಾರೀಕು ಗ್ರಾಮ ಸಭೆಗೆಲ್ಲ ನಡೆಯುತ್ತೆ. ಆ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಇರ್ಬೋದು, ನಿಮ್ಮ ಬೇಡಿಕೆಗಳ ಅರ್ಜಿಗಳನ್ನು ಕೊಡಿ. ದಯವಿಟ್ಟು ನೀವು ಮತ್ತೆ ಕೊಟ್ಟರೆ ಆಗುತ್ತೆ ಅಂತ ತಿಳ್ಕೊಬೇಡಿ, ಮತ್ತೆ ಆಗೋದಿಲ್ಲ. ಚಿಕ್ಕ ಕೆಲಸಕ್ಕೆ ಕೊಡಲ್ಲ, ಆ ಫೋಟೋ ಬೇಕು, ಡೀಟೇಲ್ಸ್ ಮಾಡಬೇಕು, ಅದು ವಯಸ್ಸಿದ್ದಾನೆ, ಅದಕ್ಕೆ ಬೋರ್ಡ್ ಮಾಡಬೇಕು, ಅದು ಸ್ವಲ್ಪ ಹಣ ಆಗ್ತದೆ. ಅಲ್ಲ, ಬೋರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಬೋರ್ಡಿಗೂ ನಿಮಗೆ ಮತ್ತೆ ಪಾವತಿ ಆಗುತ್ತೆ. ಮಾಡಿ ಅದು ಉತ್ತರದಾಯಕ ಬೋರ್ಡ್ ಮಾಡಬೇಕು. ಏನು ಅಂತ ಬೇಕಲ್ಲ, ಜನರ ಎದುರಿಗೆ ಅದಕ್ಕೆಲ್ಲ ಇದು ಮಾಡಿದ್ದಾರೆ ಅಲ್ವ. ನಮಸ್ತೆ. ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಉಪಾಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ವೈದ್ಯರ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನಿಕಟಪೂರ್ವ ಕೆಎಂಎಫ್ ಅಧ್ಯಕ್ಷರಾದ ಸುಚೇಂದ್ರ ಸರ್ಜಿ ನಮ್ಮೆಲ್ಲರ ಪರವಾಗಿ ಇಂದಿನ ಸಭೆಯಲ್ಲಿ ವೇದಿಕೆ ಉಪಸ್ಥಿತರಿರುವಂತಹ ನಮ್ಮ ತಾಲೂಕು ಸಂಯೋಜಕರಾದ ಶ್ರೀ ನಾಗೇಶ್ವರಿಗೆ ನಮ್ಮೆಲ್ಲರ ಪರವಾಗಿ ಅಭ್ಯಂತರಾಗಿರುವಂತಹ ರಂಜನ್ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಎಲ್ಲ ಗ್ರಾಮಸ್ಥರಿಗೆ ಪಂಚಾಯತ್ ಎಲ್ಲ ಸದಸ್ಯರುಗಳಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಎಲ್ಲ ಫಲಾನುಭವಿಗಳು, ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಸದಸ್ಯರು ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ರಾಷ್ಟ್ರೀಯ हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे